ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಹೇಳಿದ್ದೆ ಆಫ್ಟರ್ ದ ಬೋರ್ಡ್ ಎಕ್ಸಾಮ್ಸು KCET ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ. ಸೊ ಅದ್ರ ಪಾರ್ಟ್ ಆಗಿ ನಾನು ಇವತ್ತು ನಿಮಗೆ KCET PYQs ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ ನಿಮಗೆ. ಅದರಲ್ಲಿ ಫಸ್ಟು ಸೊಲ್ಯೂಷನ್ ಚಾಪ್ಟ್ರು ಅಂದರೆ ಇಷ್ಟು ವರ್ಷ ನಿಮಗೆ KCETಲಿ ಸೊಲ್ಯೂಷನ್ ಚಾಪ್ಟ್ರಲ್ಲಿ ಏನೇನು ಕ್ವಶನ್ಸ್ ಎಲ್ಲ ಬಂದಿದೆ ಆ ಕ್ವಶನ್ಸ್ನ 2024 ಹಿಂದೆ 2024 ನೆಕ್ಸ್ಟ್ 2023 ಹೀಗೆ ಹಿಂದಕ್ಕೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಅದರಿಂದ ನೋಡ್ಕೊಳ್ಳಿ, ನೀವು ಇದೇ ಥರ ಕ್ವಶನ್ಸನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ KCET ಎಕ್ಸಾಮ್ಸು ಕೂಡ ನೀವು ಚೆನ್ನಾಗಿ ಮಾಡಬೇಕು ಅನ್ನೋದೇ ನನ್ನ ಆಸೆ. ಓಕೆನಾ? ಸೊ ಟ್ರೈ ಮಾಡಿ. ಅದರಲ್ಲಿ ಫಸ್ಟು ಸೊಲ್ಯೂಷನ್ ಚಾಪ್ಟ್ರಲ್ಲಿ 2024 ಕೇಳಿರುವಂಥ ಫಸ್ಟ್ ಕ್ವಶನ್ನು, ವೇಪರ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್ ಅಲ್ವಾ, ವೇಪರ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್ ಕಂಟೈನಿಂಗ್ 18 ಗ್ರಾಮ್ ಆಫ್ ಗ್ಲೂಕೋಸ್ ಆ್ಯಂಡ್ 178.2 ಗ್ರಾಮ್ ಆಫ್ ವಾಟರ್ ಅಟ್ 100 ಡಿಗ್ರಿ ಸೆಲ್ಸಿಯಸ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಯಾವಾಗಲೂ ಇದಕ್ಕೆ ಫಾರ್ಮುಲಾನ ಗೆಸ್ ಮಾಡಿಯಪ್ಪ. ಸೊ ಫಾರ್ಮುಲಾ ಏನಿದೆ ನೋಡಿ, ಏನೇನು ಕೊಟ್ಟಿದ್ದಾರೆ ಅನ್ನೋ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಯಾವಾಗಲೂ ವೇಪರ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್ 18 ಗ್ರಾಮ್ ಆಫ್ ಗ್ಲೂಕೋಸ್ ಅಂದರೆ ಈ ಗ್ಲೂಕೋಸ್ ಈಸ್ ಏನು ಸಲ್ಯೂಟನ್ನ ಅಮೌಂಟನ್ನು ನಾವು WB ಅಂತ ತೊಗೊಳ್ಳೋಣ. ಹಾಗೆ ವಾಟರ್ ಏನು ಸಾಲ್ವೆಂಟದ ಅಮೌಂಟನ್ನು ಏನು ತೊಗೊಳ್ಳೋಣ, WA ಅಂತ ತೊಗೊಳ್ಳೋಣ. ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್ದು ಪ್ರೆಷರ್ನ ನಾವು P0 ಅಂತ ತೊಗೊಳ್ಳೋಣ. ಹಾಗೆ ಏನು ಕಂಡುಹಿಡಿಯಬೇಕು, ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ P ಕಂಡುಹಿಡಿಯಬೇಕು. ಈಗ ಈ ಟರ್ಮ್ಸ್ಗಳನ್ನ ನೋಡಿ, P ಕೊಟ್ಟಿದ್ದಾರೆ, P ಕೇಳ್ತಾ ಇದ್ದಾರೆ, P0 ಕೊಟ್ಟಿದ್ದಾರೆ, WA ಇದೆಲ್ಲ ಕೊಟ್ಟಿದ್ದಾರೆ ಅಂದ ತಕ್ಷಣ ನಿಮಗೆ ಒಂದು ಫಾರ್ಮುಲಾ ಇಮಿಡಿಯೇಟ್ ನೆನಪಾಗಬೇಕು, ದಟ್ ಈಸ್ ದ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಏನಾದರೂ ಫಾರ್ಮುಲಾ ರಿಲೇಟಿವ್ ಲೋಯರಿಂಗ್ P0 ಮೈನಸ್ P ಡಿವೈಡೆಡ್ ಬೈ P0 ಈಸ್ ಈಕ್ವಲ್ ಟು XB ಮೋಲ್ ಫ್ರ್ಯಾಕ್ಷನ್ ಆಫ್ ಸಲ್ಯೂಟ್ ಅಂತ. ಇದೇ ತಾನೇ ಫಾರ್ಮುಲಾ. ಸೊ ಈ ಫಾರ್ಮುಲಾ ಹಾಕ್ಕೊಂಡು ನಾವು ಸಾಲ್ವ್ ಮಾಡ್ಬೋದು. ಈ ಫಾರ್ಮುಲಾ ಇಲ್ಲದೇನೂ ಕೂಡ ಈ ಕ್ವಶನ್ನ ಸಾಲ್ವ್ ಮಾಡ್ಬೋದು, ತುಂಬ ಈಸಿ ಇದೆ. ಹೆಂಗೆ ಅಂದರೆ, ಈಗ ಪ್ರೆಷರ್ ಮುಂಚೆ ಎಷ್ಟಿತ್ತಪ್ಪ, ಪ್ಯೂರ್ ವಾಟರ್ದು ಪ್ರೆಷರ್ ಎಷ್ಟಿತ್ತು, 760. ಹೌದಾ? ಈಗ ಅದಕ್ಕೆ ಸಲ್ಯೂಟನ್ನು ಆ್ಯಡ್ ಮಾಡಿದ್ದಾರೆ, ಅಂದರೆ ಗ್ಲೂಕೋಸನ್ನು ಆ್ಯಡ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ಸಾಲ್ವೆಂಟಿಗೆ ಸಲ್ಯೂಟನ್ನು ಆ್ಯಡ್ ಮಾಡೋದ್ರಿಂದ ವೇಪರ್ ಪ್ರೆಷರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇದು ಗೊತ್ತಿರಬೇಕು. ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ, ಫ್ರೀಸಿಂಗ್ ಪಾಯಿಂಟು ಡಿಕ್ರೀಸ್ ಆಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಮುಂದೆ ಕ್ವಶನ್ಸ್ ಬರುತ್ತೆ, ಅದಕ್ಕೆ ಇದು ನೋಡ್ಕೊಳ್ಳಿ, ಈಗಲೇ ಹೇಳಿರ್ತೀನಿ. ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ, ಆಸ್ಮೋಟಿಕ್ ಪ್ರೆಷರು ಕೂಡ ಇನ್ಕ್ರೀಸ್ ಆಗುತ್ತೆ. ಸಲ್ಯೂಟ್ ಆ್ಯಡ್ ಮಾಡಿದಾಗೆಲ್ಲ ವೇಪರ್ ಪ್ರೆಷರು ಫ್ರೀಸಿಂಗ್ ಪಾಯಿಂಟು ಡಿಕ್ರೀಸ್ ಆಗುತ್ತೆ, ಬಾಯ್ಲಿಂಗ್ ಪಾಯಿಂಟು ಮತ್ತು ಆಸ್ಮೋಟಿಕ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ಇದರಿಂದ ತುಂಬ ಕ್ವಶನ್ಸ್ ಆನ್ಸರ್ ಮಾಡ್ಬೋದು. ಈಗ ಸಲ್ಯೂಟ್ ಆ್ಯಡ್ ಮಾಡೋದ್ರಿಂದ ವೇಪರ್ ಪ್ರೆಷರ್ ಕಡಿಮೆ ಆಗಬೇಕು. ಮೊದಲೆಷ್ಟಿತ್ತಪ್ಪ, 760 ಇತ್ತು. ಅಂದರೆ ಈಗ ಸಲ್ಯೂಟನ್ನು ಆ್ಯಡ್ ಮಾಡೋದ್ರಿಂದ ವೇಪರ್ ಪ್ರೆಷರ್ ಕಡಿಮೆ ಆಗಿರಬೇಕು, ಅಂದರೆ 760ಗಿಂತ ಕಡಿಮೆ ಆಗಬೇಕು. 760ಗಿಂತ ಕಡಿಮೆ ಏನು, ತುಂಬ ಕಡಿಮೆ ಏನಾಗಲ್ಲ, 100ಸಲ್ಲಿ ಆ ಥರ ಏನು ಕಡಿಮೆ ಆಗಲ್ಲ, ಸಿಂಗಲ್ ಡಿಜಿಟಲ್ಲಿ ಕಡಿಮೆ ಆಗ್ತದೆ. ಈಗ ಮೊದಲನೇ ಆಪ್ಷನ್ಗೆ ಹೋಗಿ, 76 ಇದೆ, ಇಷ್ಟೊಂದು ಕಡಿಮೆ ಆಗೋ ಚಾನ್ಸೇ ಇಲ್ಲ. ಬಿನಲ್ಲಿ ನೋಡಿ, 760 ಇತ್ತು, 750 ಇತ್ತು, ಸೊ ತುಂಬ ಹತ್ತಿರ ಇದೆ. ಮೇ ಬಿ ಇದು ಕರೆಕ್ಟ್ ಆನ್ಸರು, ಸ್ವಲ್ಪ ಕಡಿಮೆ ಆಗಿದೆ. C 7.6 ನೋ, ಇಷ್ಟೊಂದು ಕಡಿಮೆ ಆಗೋ ಚಾನ್ಸೇ ಇಲ್ಲ. ನಾನು ಹೇಳಿದ್ನಲ್ಲ, 0.1 ಅಥವಾ 1 ಡಿಜಿಟ್ ಸಿಂಗಲ್ ಡಿಜಿಟಲ್ಲಿ ಕಡಿಮೆ ಆಗುತ್ತೆ, 100 ಅಲ್ಲೆಲ್ಲ ಕಡಿಮೆ ಆಗಲ್ಲ. ಇಲ್ಲೇನಿದೆ 3207, ಅಂದರೆ ತುಂಬಾ ಜಾಸ್ತಿ ಆಗೋದೇ ಇಲ್ಲ, ಪ್ರೆಷರ್ ಕಡಿಮೆ ಆಗುತ್ತೆ, ವೇಪರ್ ಪ್ರೆಷರ್ ಕಡಿಮೆ ಆಗುತ್ತೆ, ಅದರಿಂದ ಇದೂ ಆಗಲ್ಲ. ಸೊ ಹೀಗೆ ಮಾಡ್ಬೋದು. ನೀವು ಈ ಲಾಜಿಕ್ ಗೊತ್ತಿದ್ದರೆ ಡೈರೆಕ್ಟಾಗಿ ನೀವು ಆನ್ಸರನ್ನು ಮಾಡ್ಬೋದು. ಇಲ್ಲ ಸರ್ ನನಗೆ ಲಾಜಿಕ್ ಗೊತ್ತಿಲ್ಲ, ಫಾರ್ಮುಲಾನ ಯೂಸ್ ಮಾಡ್ತೀನಿ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿ. ಹೇಗೆ, ಈಗ P0 ಕೊಟ್ಟಿದ್ದಾರೆ, P0 ಎಷ್ಟು, 760 ಹಾಕೊಳ್ಳೋಣ. ಓಕೆ, ಮೈನಸ್ P ಗೊತ್ತಿಲ್ಲ, ಕಂಡುಹಿಡಿಬೇಕು. ಎಗೇನ್ 760 ಹಾಕೊಳ್ಳೋಣ. ಮೋಲ್ ಫ್ರ್ಯಾಕ್ಷನ್ ಅಂದರೆ ಏನಪ್ಪ, ಮೋಲ್ಸ್ ಆಫ್ ಸಲ್ಯೂಟ್ ಬೈ ಮೋಲ್ಸ್ ಆಫ್ ಸಲ್ಯೂಟ್ ಪ್ಲಸ್ ಮೋಲ್ಸ್ ಆಫ್ ಸಾಲ್ವೆಂಟ್. ಇದೇ ತಾನೇ ಫಾರ್ಮುಲಾ. ಸೊ 760 ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಇದನ್ನು ಸ್ಪ್ಲಿಟ್ ಮಾಡೋದು ಗೊತ್ತಾ, 760 ಬೈ 761 ಆಗುತ್ತಲ್ವ, ದಟ್ P ಬೈ 760 ಆಗುತ್ತೆ, ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಕಂಡುಹಿಡಿಬೇಕು. ಇಲ್ಲಿ ಸಲ್ಯೂಟ್ ಯಾವುದು, ಗ್ಲೂಕೋಸ್ ತಾನೆ. ಎಷ್ಟು ಗ್ರಾಮ್ ಕೊಟ್ಟಿದ್ದಾರೆ, 18 ಗ್ರಾಮ್. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್ ಕಂಡುಹಿಡಿಯೋಣ. 18 ಗ್ರಾಮ್ ಕೊಟ್ಟಿದ್ದಾರೆ, ಮೋಲಾರ್ ಮಾಸ್ ಎಷ್ಟಪ್ಪ, 180. ಇದೇ ತಾನೇ ಫಾರ್ಮುಲಾ. ಮೋಲ್ಸ್ ಕಂಡುಹಿಡಿಯೋಕ್ಕೆ ಗಿವನ್ ಮಾಸ್ ಬೈ ಮೋಲಾರ್ ಮಾಸ್, ಇದೆಷ್ಟಾಗುತ್ತೆ, 0.1 ಆಗುತ್ತೆ. ಸೊ 0.1 ಹಾಕ್ಕೊಂಡೆ. ಅಗೇನ್ ಮೋಲ್ಸ್ ಆಫ್ ಸಲ್ಯೂಟ್ 0.1 ಹಾಕ್ಕೊಂಡೆ, ಪ್ಲಸ್ ಇನ್ನೇನು ಬೇಕು, ಮೋಲ್ಸ್ ಆಫ್ ಸಾಲ್ವೆಂಟ್. ಇಲ್ಲಿ ಸಾಲ್ವೆಂಟ್ ಯಾರು, ವಾಟರ್ದು ಅಮೌಂಟ್ ಎಷ್ಟಿದೆಯಪ್ಪ, 178.2 ಇದೆ, ಡಿವೈಡೆಡ್ ಬೈ ವಾಟರ್ದು ಮೋಲಾರ್ ಮಾಸ್ 18. ಇದನ್ನು ಡಿವೈಡ್ ಮಾಡ್ಕೊಳ್ಳೋಣ. 2 9s 18, 2 8s 16, 1 ಉಳಿಯುತ್ತೆ, ಪಕ್ಕಕ್ಕೆ ಸೇರಿಸ್ಕೊಂಡ್ರೆ 18 ಆಗುತ್ತೆ. 2 9s 18, 2 1s 2, ಮತ್ತು 9ಇಂದ ಡಿವೈಡ್ ಮಾಡ್ಕೊಳ್ಳಿ. 9 9s 81, 81 ಹೋದ್ರೆ 8 ಉಳಿಯುತ್ತೆ, ಮತ್ತು
8 1ಗೆ ಸೇರಿಕೊಂಡ್ರೆ 81 ಆಗುತ್ತೆ. 9 9 81 ಅಂದರೆ ಎಷ್ಟಾಯಿತು 9.9 ಆಯಿತು. ಇದನ್ನು ಆ್ಯಡ್ ಮಾಡೋಣ. 0.1 ಡಿವೈಡೆಡ್ ಬೈ ಎಷ್ಟಾಗುತ್ತೆ 10 ಆಗುತ್ತಾ. ಈಗ ಇದನ್ನು P/160 ಈ ಕಡೆ ತೊಗೊಳ್ಳಿ, 0.9 ಈ ಕಡೆ ತೊಗೊಳ್ಳಿ, ಅಥವಾ ಇದನ್ನು ಡಿವೈಡೇ ಮಾಡಿಬಿಡಿ. ಎಷ್ಟಾಗುತ್ತೆ 0.01 ಆಗುತ್ತೆ. ಅವಾಗೇನಾಗುತ್ತೆ ನೋಡಿ, ಈ ಟರ್ಮ್ ಸಿಂಪ್ಲಿಫೈ ಮಾಡಬೇಕು. ಸೊ P/760 ಈ ಕಡೆ ತೊಗೊಳ್ಳಿ, 0.01 ಈ ಕಡೆ ತೊಗೊಳ್ಳಿ, ಏನಾಗುತ್ತೆ 1 ಮೈನಸ್ 0.01 ಬೈ P/760 ಆಗುತ್ತೆ ಅಲ್ವಾ. ಸೊ 1 ಮೈನಸ್ 0.01 ಅಂದರೆ ಎಷ್ಟಾಗುತ್ತೆ 9.9 ಆಗುತ್ತೆ, ಡಿವೈಡೆಡ್ ಬೈ P/760 ಆಯಿತಾ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನಿಮಗೆ, 1 ಮೈನಸ್ 0.99 ಅಲ್ವಾ, ಸಾರಿ ಇದು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 0.99 ಬರುತ್ತೆ. ಓಕೆನಾ. ಈಗ ಇಲ್ಲಿ ನೋಡಿ, ಇವೆರಡನ್ನ ಮೈನಸ್ ಮಾಡಿದ್ರೆ ಈಗ ಇಲ್ಲಿ ಈ ಪ್ಲೇಸಲ್ಲಿ ನಿಮಗೆ ಈ ಪ್ಲೇಸಲ್ಲಿ ನಿಮಗೆ 0.1 ಇದ್ದಿದ್ರೆ 1 ಇಂಟು 760 ಅಷ್ಟೇ ಬರ್ತಿತ್ತು. ಬಟ್ 1ಗಿಂತ ಕಡಿಮೆ ಇದೆ, ಇದು 1ಗಿಂತ ಕಡಿಮೆ ಇದೆ ಅಂದಮೇಲೆ 760ನ ಮಲ್ಟಿಪ್ಲೈ ಮಾಡೋದ್ರಿಂದ ವ್ಯಾಲ್ಯೂ ಏನಾಗುತ್ತೆ ನಿಮಗೆ 760ಗಿಂತನೂ ಕಡಿಮೆ ಬರುತ್ತೆ. ತುಂಬ ಕಡಿಮೆ ಅಲ್ಲ, ಸ್ವಲ್ಪ ಕಡಿಮೆ ಬರುತ್ತೆ. ಅದನ್ನ ಆನ್ಸರ್ ಎಷ್ಟು ಬರುತ್ತೆ 752 ಅಂತ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು. ಅರ್ಥ ಆಯ್ತೇನ್ರಪ್ಪ. ಸೊ ಈ ಥರ 2 ವೇನಲ್ಲಿ ಇದು ಮಾಡ್ಬೋದು. ಡೈರೆಕ್ಟಾಗಿ ಗೆಸ್ ಮಾಡ್ಬೋದು ಇಫ್ ಯು ನೋ ದಿಸ್ ಕಾನ್ಸೆಪ್ಟ್ ಅಲ್ವಾ. ಈ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಡೈರೆಕ್ಟಾಗಿ ಹೇಳ್ಬೋದು. ಈ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದರೆ ಈ ಫಾರ್ಮುಲಾನ ಅಪ್ಲೈ ಮಾಡಿ ಕೂಡ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾಡ್ಬೋದು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆನಾ. ಸೊ ಇದು 9.9 ಅಲ್ಲ, ಎಷ್ಟು 0.99. ನೆಕ್ಸ್ಟ್ ಕ್ವಶನ್ ಹೋಗೋಣವಾ. ಎಸ್, ಅಗೇನ್ 24ಅಲ್ಲಿ ಇನ್ನೊಂದು ಕ್ವಶನ್ ಬಂದಿದೆ. ಇದು ನೋಡಿ, ಒಂದು ನ್ಯೂಮರಿಕಲ್ ಇದ್ದರೆ ಇನ್ನೊಂದು ಥಿಯರಿ ಕ್ವಶನ್ ಡೈರೆಕ್ಟ್ ಆಗಿರುತ್ತೆ ನಿಮಗೆ. A mixture of phenol and aniline show negative deviation from Raoult's law. This is due to the formation. ಅಂದರೆ ಯೂಶಲಿ ನೆಗೆಟಿವ್ ಡಿವಿಯೇಷನ್ ಪಾಸಿಟಿವ್ ಡಿವಿಯೇಷನ್ ಹೆಂಗಾಗುತ್ತೆ ಯಾಕಾಗುತ್ತೆ ಅಂತ ನಿಮಗೆ ಥಿಯರಿ ಕ್ಲಾಸಲ್ಲಿ ಹೇಳಿರ್ತಾರೆ. ಪಾಸಿಟಿವ್ ಡಿವಿಯೇಷನ್ ಯಾವಾಗ ಆಗುತ್ತೆ ಅಂದರೆ, 2 ಲಿಕ್ವಿಡನ್ನು ನೀವು ಮಿಕ್ಸ್ ಮಾಡಿದಾಗ ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಗ್ತಾ ಇರುತ್ತೆ. ಎಲ್ಲಿ 2 ಲಿಕ್ವಿಡನ್ನು ಮಿಕ್ಸ್ ಮಾಡಿದಾಗ ಹೈಡ್ರೋಜನ್ ಬ್ರೇಕ್ ಆಗುತ್ತೋ ಹೈಡ್ರೋಜನ್ ಬಾಂಡ್, ಅದು ಪಾಸಿಟಿವ್ ಡಿವಿಯೇಷನ್. ಅದೇ 2 ಲಿಕ್ವಿಡನ್ನು ಮಿಕ್ಸ್ ಮಾಡಿದಾಗ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗ್ತಿದ್ರೆ, ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗ್ತಿದ್ರೆ ಅದು ನೆಗೆಟಿವ್ ಡಿವಿಯೇಷನ್. ಸೊ ಯಾವ ಹೈಡ್ರೋಜನ್ ಬಾಂಡು ಇಂಟರ್ ಆಗಬೇಕು. ಎರಡರಲ್ಲೂ ಅಷ್ಟೇ, ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಸೊ ಅದರಿಂದ ಅವರು ನೆಗೆಟಿವ್ ಡಿವಿಯೇಷನ್ಗೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಯಾವ ಬಾಂಡು ಫಾರ್ಮ್ ಆಗುತ್ತೆ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಇಂಟರ್ ಮಾಲಿಕ್ಯುಲರ್ ಅಂತ ಎಲ್ಲಿದೆ ಆಪ್ಷನ್ ಸಿ ಯಲ್ಲಿದೆ. ಸೇಮ್ ಇದೇ ಥರ ಕ್ವಶನ್ ನೀಟಲ್ಲೂ ಬಂದಿತ್ತು. ಏನಂತ ಅಂದರೆ, ಹೈಡ್ರೋಜನ್ ಬಾಂಡ್ ಫಾರ್ಮ್ ಆದರೆ ಅದು ಯಾವ ಟೈಪ್ ಆಫ್ ಸೊಲ್ಯೂಷನ್ ಆಗುತ್ತೆ. ಹೈಡ್ರೋಜನ್ ಫಾರ್ಮ್ ಆದರೆ ನೆಗೆಟಿವ್ ಡಿವಿಯೇಷನ್ ಸೊಲ್ಯೂಷನ್ ಆಗುತ್ತೆ. ಹೈಡ್ರೋಜನ್ ಬಾಂಡ್ ಬ್ರೇಕ್ ಆದರೆ ಪಾಸಿಟಿವ್ ಆಗುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥರ್ಡ್ ಕ್ವಶನ್ ಅಗೇನ್ 24, ಒನ್ ಮೋರ್ ಕ್ವಶನ್. ನೈಸ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪೇರ್ ವಿಲ್ ಶೋ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರಾಲ್ಸ್ ಲಾ. ನೋಡಿ, ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪಾಸಿಟಿವ್ ಡಿವಿಯೇಷನ್ನಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಆಲ್ಕೋಹಾಲ್ ಕಂಡ್ರಪ್ಪ. ಆಲ್ಕೋಹಾಲ್ ಇದೆಯಾ ಅಂತ ಫಸ್ಟ್ ನೋಡಿ. ಪಾಸಿಟಿವ್ಗೆ ಎಕ್ಸಾಂಪಲ್ ಕೇಳಿದ್ದಾರೆ ಅಂದರೆ ನಿಮಗೆ ಆಪ್ಷನ್ಸಲ್ಲಿ ಆಲ್ಕೋಹಾಲ್ ಇದೆಯಾ ಅಂತ ಫಸ್ಟ್ ನೋಡಿ. ಆಲ್ಕೋಹಾಲ್ ಇದ್ದರೆ ಅದು 100% ಪಾಸಿಟಿವ್ ಡಿವಿಯೇಷನ್ ಆಗುತ್ತೆ, ವೆದರ್ ಇಟ್ ಈಸ್ ಮೆಥನಾಲ್ ಆರ್ ಎಥನಾಲ್. ಸೊ ಆಪ್ಷನಲ್ಲಿ ಹೋದರೆ ನಿಮಗೆ ಇಲ್ಲಿ ಮೆಥನಾಲ್ ಇದೆ, ಹೌದಾ. ಸೊ ಮೆಥನಾಲ್ ಇರೋದ್ರಿಂದ 100% ಅದೇನಾಗುತ್ತೆ ಪಾಸಿಟಿವ್ ಡಿವಿಯೇಷನ್ ಆಗುತ್ತೆ. ಅದರಿಂದ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ಈ ಕ್ವಶನ್ಗೆ. ಇನ್ನು ಫೋರ್ತ್ ಒನ್ನು, a swelling in feet and ankles of an aged person due to sitting continuously for long hours during the travel is reduced by soaking the feet in the warm salt water. This is because very simple osmosis. ಇದು ಎಕ್ಸಾಂಪಲ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೂ ಕೊಟ್ಟಿದ್ದಾರೆ. ಕಾಲು ಊದಿರುತ್ತೆ, ಓಕೆನಾ, ಅದನ್ನು ಸಾಲ್ಟ್ ವಾಟರ್ಗೆ ಹಾಕ್ತೀರಾ, ಡಿಪ್ ಮಾಡ್ತೀರಾ. ಸೊ ಸಾಲ್ಟ್ ವಾಟರ್ ಏನು ಹೈ ಕಾನ್ಸಂಟ್ರೇಷನ್, ಓಕೆ. ಸಾಲ್ಟ್ ವಾಟರ್ ಏನು ಹೈ ಕಾನ್ಸಂಟ್ರೇಷನ್ನು. ಸೊ ಅವ್ರ ಫೀಟಿಂದ ಏನಾಗುತ್ತೆ, ಎಕ್ಸೆಸ್ ಆಫ್ ವಾಟರ್ ಏನಿರುತ್ತೋ ಸಾಲ್ವೆಂಟು ಅದು ಹೈ ಕಾನ್ಸಂಟ್ರೇಷನ್ ಕಡೆ ಮೂವ್ ಆಗುತ್ತೆ. ಆವಾಗ ಊತ ಏನಾಗುತ್ತೆ ಇಳಿಯುತ್ತೆ, ಓಕೆನಾ. ಸೊ ದಿಸ್ ಇಸ್ ಡ್ಯೂ ಟು ಆಸ್ಮೋಸಿಸ್. ಆಸ್ಮೋಸ್ ಅಂದರೆ ಏನು, ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಫ್ರಮ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ಇನ್ನು ಫಿಫ್ತ್ ಒನ್ ನೋಡಿ, 23ಯಲ್ಲಿ ಕೇಳಿರೋ ಕ್ವಶನ್. ಇದು ಸ್ವಲ್ಪ ಲೆಂತಿ ಇದೆ ಬಟ್ ಈಸಿ ಇದೆ. ಎಷ್ಟು ಜನ ಅದನ್ನು ಕನ್ಫ್ಯೂಸ್ ಮಾಡ್ಕೋತೀರಾ, ಇಷ್ಟೊಂದು ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದರ್ವೈಸ್ ಇಟ್ಸ್ ಈಸಿ ಕ್ವಶನ್ನು. ಆದರೆ ಸ್ವಲ್ಪ ಟೈಮ್ ತೊಗೊಂಡು ಮಾಡಬೇಕಾಗತ್ತೆ. ಈ CETಲಿ ಹೆಂಗಾಗುತ್ತೆ ಅಂದರೆ, ನಿಮಗೆ ಈಗ ಸೊಲ್ಯೂಷನಿಂದ 3 ಕ್ವಶನ್ ಕೇಳಬೇಕಿರುತ್ತೆ. ಅವ್ರು ಏನು ಮಾಡ್ತಾರೆ ಅಂದರೆ, ಒಂದೆರಡು ಈಸಿ ಕ್ವಶನ್, ಥಿಯರಿ ಕ್ವಶನ್ ಡೈರೆಕ್ಟಾಗಿ ನಿಮ್ಗೆ ಆನ್ಸರ್ ಗೊತ್ತಾಗಬೇಕು ಹಂಗೆ ಕೊಟ್ಬಿಟ್ಟು ಇನ್ನು ಒಂದು ಕ್ವಶನ್ನ ಸ್ವಲ್ಪ ಲೆಂತಿ ಮಾಡಿರ್ತಾರೆ. ಯಾಕೆಂದರೆ ಟೈಮ್ ಮ್ಯಾನೇಜ್ ಮಾಡಬೇಕಲ್ವಾ, ಹಾಗಾಗಿ. ಓಕೆನಾ. ಎಲ್ಲನೂ ಈಸಿನೂ ಕೊಡೋಕ್ಕಾಗಲ್ಲ, ಎಲ್ಲನೂ ಟಫು ಕೊಡೋಕ್ಕಾಗಲ್ಲ. ಒಂದು ಚಾಪ್ಟ್ರಿಂದ ಆ ಥರ ಕ್ವಶನ್ಸ್ ಇರ್ತವೆ. ಓಕೆ, ಈ ಕ್ವಶನ್ ನೋಡಿ. ಎ ಸ್ಯಾಂಪಲ್ ಆಫ್ ವಾಟರ್, ಒಂದು ವಾಟರ್ ಇದೆ,
ಓಕೆ ಕಂಟೈನ್ ಎರಡು ಥರ ಸಲ್ಯೂಟ್ ಇದೆ. ಸ್ವಲ್ಪ ಡಯಾಗ್ರಾಮ್ ಬರೀತೀನಿ, ನಿಮ್ಗೆ ಸ್ವಲ್ಪ ಅರ್ಥ ಆಗ್ಬೋದು. ಒಂದು ಬೀಕರಲ್ಲಿ ಓಕೆನಾ ವಾಟ್ರ್ ತೊಗೊಂಡಿದ್ದೀರ, ಆ ವಾಟ್ರಲ್ಲಿ AB ಅನ್ನೋ ಸಲ್ಯೂಟನ್ನು ಡಿಸಾಲ್ವ್ ಮಾಡಿದ್ದಾರೆ, ಇನ್ನೊಂದು XY2 ಅನ್ನೋ ಸಲ್ಯೂಟನ್ನು ಡಿಸಾಲ್ವ್ ಮಾಡಿದ್ದಾರೆ. ಎರಡು ಸಲ್ಯೂಟ್ ಇದೆ ಓಕೆನಾ. ಬೋತ್ ಸಲ್ಯೂಟ್ ಆರ್ ಪ್ರೆಸೆಂಟ್ ಇನ್ ದ ವಾಟರ್. ಎಷ್ಟೆಷ್ಟು ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ, 5.85%, ಇನ್ನೊಂದು 9.5%. ಆವಾಗ ಇನ್ನೊಂದು ಏನು ಕೊಟ್ಟರು ಅಂದರೆ AB 80% ಡಿಸೋಸಿಯೇಟ್ ಆಗ್ತಿದೆಯಂತೆ, ಆ್ಯಂಡ್ XY2 ಅನ್ನೋದು 60% ಡಿಸೋಸಿಯೇಟ್ ಆಗ್ತಿದೆ. ಆ್ಯಂಡ್ KF ಕೊಟ್ಟಿದ್ದಾರೆ ಓಕೆನಾ. ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ವಾಟರ್ ಕೊಟ್ಟಿದ್ದಾರೆ, ಅಂದರೆ T0 ಕೊಟ್ಟಿದ್ದಾರೆ. ಹಾಗೆ ನೀವೇನು ಕಂಡುಹಿಡಬೇಕು ಅಂದರೆ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಆಫ್ ದ ಸ್ಯಾಂಪಲ್ ಅಂತ. ಅಂದರೆ ಈಗ ತಾನೇ ಸ್ವಲ್ಪ ಹೊತ್ತು ಮುಂಚೆ ಹೇಳಿದೆ ನಾನು ಇಲ್ಲಿ ನಿಮಗೆ ಏನಂತ, ಸಲ್ಯೂಟನ್ನು ಆ್ಯಡ್ ಮಾಡೋದ್ರಿಂದ ಫ್ರೀಸಿಂಗ್ ಪಾಯಿಂಟ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಹೌದಾ. ಈಗ ನಮಗಿಲ್ಲಿ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಎಷ್ಟಿದೆ, ವಾಟರ್ದು 273 ಇರುತ್ತೆ. ಈಗ ನಾನು AB ಮತ್ತು XY2 ಇವರಿಬ್ಬರನ್ನ ಆ್ಯಡ್ ಮಾಡಿರೋದು, ನಾನ್ ವಾಲಟೈಲ್ ಸಲ್ಯೂಟನ್ನು ಆ್ಯಡ್ ಮಾಡೋದ್ರಿಂದ ಫ್ರೀಸಿಂಗ್ ಪಾಯಿಂಟ್ 100% ಕಡಿಮೆ ಆಗಿರುತ್ತೆ. ಹೌದಲ್ವಾ. ಎಷ್ಟು ಕಡಿಮೆ ಆಗಿದೆ ಅದನ್ನು ಕಂಡುಹಿಡಿಬೇಕು. ಎಷ್ಟು ಕಡಿಮೆ ಆಗಿದೆ ಅಂತ ನೋಡಿಕೊಂಡು ಈಗ ಎಷ್ಟಿದೆ ಫ್ರೀಸಿಂಗ್ ಪಾಯಿಂಟು. ಮೊದಲು 273 ಇತ್ತು ವಾಟರ್ಗೆ, ಇವರಿಬ್ಬರನ್ನ ಆ್ಯಡ್ ಮಾಡ್ತೀವಿ, ಅವಾಗ ಎಷ್ಟೋ ಕಡಿಮೆ ಆಗುತ್ತೆ, ಅವಾಗ ಎಷ್ಟು ಉಳಿಯುತ್ತೆ ಇನ್ನು ಫ್ರೀಸಿಂಗ್ ಪಾಯಿಂಟ್, ಅದನ್ನು ನಾವು ಕಂಡುಹಿಡಿಬೇಕು. ಸೊ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಂಡುಹಿಡಿಯೋಕ್ಕೆ ಏನು ಫಾರ್ಮುಲಾ ಅಂದ್ರಪ್ಪ ನಮಗೆ, ಫಸ್ಟ್ ಫಾರ್ಮುಲಾ ಗೆಸ್ ಮಾಡಿ. ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ಗೆ ಫಾರ್ಮುಲಾ ಏನು ನಮಗೆ, KF ಇಂಟು ಮೊಲಾಲಿಟಿ. ಹೌದಾ. ಈಗ ಇಲ್ಲಿ ಎರಡು ಸಲ್ಯೂಟನ್ನು ನಾವು ಆ್ಯಡ್ ಮಾಡಿದ್ದೀವಿ. ಎರಡು ಸಲ್ಯೂಟನ್ನು ಆ್ಯಡ್ ಮಾಡಿರೋದ್ರಿಂದ ನಾವೇನು ತೊಗೋಬೇಕು, ಎರಡರದ್ದು KF ಅಂತ ಕಾನ್ಸ್ಟೆಂಟ್ ಇರುತ್ತೆ ವಾಟರ್ದು, ಮೊಲಾಲಿಟಿ ಇಬ್ಬರದ್ದು ತೊಗೋಬೇಕು. ಯಾರ್ದು, ABದು ಮೊಲಾಲಿಟಿ ತೊಗೋಬೇಕು, XY2ದು ಮೊಲಾಲಿಟಿ ತೊಗೋಬೇಕು. ಓಕೆನಾ. ಸೊ ಮೊಲಾಲಿಟಿ ಕಂಡಿಡಿಯೋಕ್ಕೆ ಏನು ಫಾರ್ಮುಲಾ, ಅದನ್ನು ಫಸ್ಟ್ ಗೆಸ್ ಮಾಡೋಣ. ಓಕೆ, KF ಅಂತ ಅವ್ರು ಕೊಟ್ಟಿದ್ದಾರೆ, ಈಗ ಮೊಲಾಲಿಟಿ ಬೇಕು ನಮಗೆ. ಮೊಲಾಲಿಟಿ ಕಂಡಿಡಿಯೋಕ್ಕೆ ಏನು ಫಾರ್ಮುಲಾ, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಬೈ 1 kg ಆಫ್ ಸಾಲ್ವೆಂಟ್. ಹೌದಲ್ವಾ. ಈಗೇನು ಮಾಡೋಣ, ಫಸ್ಟು ನಂಬರ್ ಆಫ್ ಮೋಲ್ಸ್ ಕಂಡಿಡ್ಕೊಳ್ಳೋಣ. ಹೇಗೆ, ಇಲ್ಲಿ ನೋಡಿ, ಇದು 5.85% ಅಂದರೆ ಎಷ್ಟಪ್ಪ, 5 ಗ್ರಾಮ್ ಇನ್ 100 ಗ್ರಾಮ್ ಅಂತ. ಅಂದರೆ ಈ ABದು ಅಮೌಂಟ್ ಸಿಕ್ತು ನಮಗೆ 5 ಗ್ರಾಮ್ ಅಂತ. ಈಗ ನನಗೇನು ಬೇಕು, ಮೋಲ್ಸ್ ಬೇಕು. ಮೋಲ್ಸ್ ಕಂಡಿಡಿಯೋಕ್ಕೆ ಏನು, ಗಿವನ್ ಮಾಸ್ ಬೈ ಮೋಲಾರ್ ಮಾಸ್. ಎಷ್ಟು ಈಸಿಯಾಗಿ ಕೊಟ್ಟವು ನೋಡಿ, 5.85 ಅಲ್ವಾ ಅದು, 5.85 ಗ್ರಾಮ್ ಬೈ 58.5. ನೋಡಿ ನಿಮಗೆ ಕ್ಯಾಲ್ಕುಲೇಷನ್ ಈಸಿ ಆಗೋಗೆ ಕೊಟ್ಟಿದ್ದಾರೆ. ಎಷ್ಟಾಗುತ್ತೆ ಇದು, 0.1 ಆಗುತ್ತೆ ಅಲ್ವಾ, 0.1 ಮೋಲ್ ಬಂತು. ಹಾಗೆಯೇ XY2ದು ಕಂಡಿಡ್ಕೊಳ್ಳೋಣ. XY2 ಎಷ್ಟು ಗ್ರಾಮ್ ಇದೆಯಪ್ಪ, 9.5 ಗ್ರಾಮ್ ಅಲ್ವಾ, 9.5. ಅದ್ರದ್ದು ಮೋಲಾರ್ ಮಾಸ್ ಎಷ್ಟಿದೆ, 95. ಅಂದರೆ ಅದ್ರದ್ದು ಮೋಲ್ಸ್ ಎಷ್ಟು ಬರುತ್ತೆ, 0.1 ಮೋಲ್ಸೇ ಬರುತ್ತೆ. ಹೌದಲ್ವಾ. ಅಂದರೆ ಇಬ್ಬರದ್ದು ಮೋಲ್ಸು ಸೇಮ್ ಇದೆ, ಮತ್ತು ಇಬ್ಬರನ್ನ ಡಿಸಾಲ್ವ್ ಮಾಡಿರೋದು ಒಂದು ಪರ್ಟಿಕ್ಯುಲರ್ ಸಾಲ್ವೆಂಟಿಗೆ, ಅಂದರೆ ಇಬ್ಬರದ್ದು ಮೊಲಾಲಿಟಿ ಸೇಮ್ ಬರುತ್ತೆ. ಹೌದಲ್ವಾ. ಹಾಗಾಗಿ ನೀವು ಮೊಲಾಲಿಟಿನ ಇಬ್ರಿಗೂ ಸಪ್ರೇಟಾಗಿ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಮೋಲ್ಸು ಸೇಮ್ ಇದೆ, ಮತ್ತು ಅವರಿಬ್ಬರನ್ನ ಡಿಸಾಲ್ವ್ ಮಾಡಿರೋ ಅಮೌಂಟ್ ಆಫ್ ದ ಸಾಲ್ವೆಂಟು ಕೂಡ ಒಂದೇ ಇದೆ. ಅಂದಮೇಲೆ ನೀವು ಎರಡಕ್ಕೂ ಮೊಲಾಲಿಟಿ ಕಂಡುಹಿಡಿಬೇಡಿ, ಒಬ್ಬರು ಕಂಡುಹಿಡೀರಿ ಸಾಕು. ಹೆಂಗೆ ಕಂಡುಹಿಡಿಯೋದು ಮೊಲಾಲಿಟಿ, ನಂಬರ್ ಆಫ್ ಮೋಲ್ಸ್ ಎಷ್ಟು ಬರುತ್ತೆ, 0.1. ಇನ್ನು ವೆಯ್ಟ್ ಆಫ್ ದ ಸಾಲ್ವೆಂಟ್ ಬೇಕು. ಹೆಂಗೆ ಕಂಡುಹಿಡಿಯೋದು ವೆಯ್ಟ್ ಆಫ್ ದ ಸಾಲ್ವೆಂಟು, ಇವರಿಬ್ಬರು ಅಮೌಂಟನ್ನ ಆ್ಯಡ್ ಮಾಡಿ. ಇಬ್ಬರದ್ದು ಅಮೌಂಟ್ ಎಷ್ಟು ಬರುತ್ತಪ್ಪ, 5.85. ಇನ್ನೊಬ್ರದ್ದು ಅಮೌಂಟ್ ಎಷ್ಟಿದೆ, 9.5 ಗ್ರಾಮ್ ಇದೆ. ಇಬ್ಬರನ್ನ ಆ್ಯಡ್ ಮಾಡಿ, ಎಷ್ಟು, 5 ಆಯಿತು. 8 + 5 ಎಷ್ಟಾಗುತ್ತಪ್ಪ, 13 ಆಗುತ್ತೆ. ಇದು 9 10 15 ಆಯಿತು. 15.35 ಗ್ರಾಮ್ ಇಬ್ಬರು ಸೇರಿ ಇದೆ. ಹೌದಾ. ಸೊ ಟೋಟಲ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಡಿಸಾಲ್ವ್ ಮಾಡಿರೋದು 100 ಗ್ರಾಮ್ ಆಫ್ ಅಲ್ವಾ. ಪರ್ಸೆಂಟೇಜ್ ಅಂದರೆ ಏನು, 100 ಗ್ರಾಮ್ ಆಫ್ ದ ಸಾಲ್ವೆಂಟು. ಸೊ 100ಅಲ್ಲಿ ಓಕೆನಾ, ಈ 15.35 ಇಬ್ಬರದ್ದು ಅಮೌಂಟ್ ಇದೆ, ಮೈನಸ್ ಮಾಡಿಬಿಡಿ. ಸೊ ಮೈನಸ್ ಮಾಡಿಬಿಟ್ರೆ ನಿಮ್ಗೇನು ಬರುತ್ತೆ, 84.65 ಬರುತ್ತೆ. ಅದನ್ನು ಇಲ್ಲಿ ವೆಯ್ಟ್ ಆಫ್ ದ ಸಾಲ್ವೆಂಟ್ ಹಾಕೋಣ ಆಯಿತಾ. 84.65 ಇದು ಗ್ರಾಮಲ್ಲಿದೆ ಅಲ್ವಾ. ಮೊಲಾಲಿಟಿ ಕಂಡುಹಿಡಿಯಬೇಕಾದ್ರೆ ಅಮೌಂಟ್ ಆಫ್ ದ ಸಾಲ್ವೆಂಟ್ ಗ್ರಾಮಲ್ಲಿದ್ದರೆ ಅದನ್ನೇನು ಮಾಡಬೇಕು, ಇಂಟು 1000 ಮಾಡ್ಕೊಳ್ಳಿ. ಇಷ್ಟನ್ನು ಮಾಡಿದಾಗ ಮೊಲಾಲಿಟಿ ಎಷ್ಟು ಬರುತ್ತೆ ಅಂದರೆ ನಿಮಗೆ ಅರೌಂಡ್ 1.18 ಬರುತ್ತೆ. ಎಷ್ಟು ಬರುತ್ತೆ, 1.18 ಬಂತು ಮೊಲಾಲಿಟಿ. ಓಕೆ, ಈಗ ಏನು ಮಾಡೋಣ, ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. ಡೆಲ್ಟಾ TF ಇಸ್ ಈಕ್ವಲ್ ಟು KF ಎಷ್ಟಪ್ಪ, 1.86 KF. ಓಕೆ, ಸೊ ಮೊಲಾಲಿಟಿ ಇಬ್ಬರದ್ದು ಸೇಮ್ ಇದೆ ಅಲ್ವಾ. ಸಾರಿ, ಇನ್ನೊಂದು ಹಾಕ್ಕೊಳ್ಳೋದು ಮರ್ತೆ ನಾನು, ಐ ಹಾಕೋಬೇಕು ಅಲ್ವಾ. ಸೊ ಇಬ್ಬರದ್ದು ಐ ಹಾಕೋಬೇಕು. ಎಸ್, ಐ ಅಂದರೆ ವ್ಯಾಂಟೋ ಫ್ಯಾಕ್ಟರ್ 1.86. ಇಬ್ಬರದ್ದು ಮೊಲಾಲಿಟಿ ಸೇಮ್ ಇರೋದ್ರಿಂದ ಎಮ್ಮನ್ನು ಹೊರಗಡೆ ತೊಗೊಂಡ್ಬಿಡ್ತೀನಿ. ಒಳಗಡೆ ಏನು ಉಳ್ಕೊಳ್ಳುತ್ತೆ, ಐ ಆಫ್ AB ಪ್ಲಸ್ ಐ ಆಫ್ XY2.
ಇದು ಅರ್ಥ ಆಯ್ತಾ ನೋಡ್ರಪ್ಪ. ಎಮ್ಮನ್ನು ಯಾಕೆ ಹೊರಗಡೆ ತೊಗೊಂಡೆ ಅಂತ ಗೊತ್ತಾಯ್ತಾ? ಎಮ್ ಇಬ್ರಿಗೂ ಸೇಮ್ ಬರುತ್ತೆ. ಅವಾಗ 1.86 KF ವ್ಯಾಲ್ಯೂ ಸೇಮ್ ಇತ್ತು. ಮೊಲಾಲಿಟಿ ಇಬ್ರಿಗೂ 1.18 ಬರುತ್ತೆ. ಇನ್ನು ಐ ವ್ಯಾಲ್ಯೂ, ಎ ಬಿದು ಐ ವ್ಯಾಲ್ಯೂ ಅಂದರೆ ಏನು ಮಾಡಬೇಕು? ಎಷ್ಟು ಪಾರ್ಟಿಕಲ್ಸ್ ಬರುತ್ತೆ ನೋಡಿ. ಎ ಬಿ ಡಿವೈಡ್ ಆದರೆ ಎಷ್ಟು ಪಾರ್ಟಿಕಲ್ ಬರುತ್ತೆ ನಿಮಗೆ? ಇದರಲ್ಲಿ 2 ಪಾರ್ಟಿಕಲ್ ಬರುತ್ತೆ. ಸೊ 2 ಪ್ಲಸ್ XY ಟುದು ವ್ಯಾಲ್ಯೂ ಎಷ್ಟು ಬರುತ್ತೆ ನಿಮಗೆ? 3. ಸೊ 2 + 3 ಎಷ್ಟಾಗುತ್ತೆ ನಿಮಗೆ? 5 ಆಗುತ್ತೆ. ಹೌದಲ್ವಾ? ಸಾರಿ ಐ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ನಾವು ವ್ಯಾಂಟ್ ಆಫ್ ಫ್ಯಾಕ್ಟರ್ ಯೂಸ್ ಮಾಡಬೇಕು. ವೆರಿ ಸಾರಿ. ಸೊ ಇದೊಂದು ಹೇಳ್ಕೊಟ್ಬಿಡ್ತೀನಿ ನೋಡಿ. ಈಗ ಐ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಈಗ ನಾವು ವ್ಯಾಂಟ್ ಆಫ್ ಫ್ಯಾಕ್ಟ್ರನ್ನ ಯೂಸ್ ಮಾಡಬೇಕು. ವ್ಯಾಂಟ್ ಆಫ್ ಫ್ಯಾಕ್ಟರ್ ಐ ವ್ಯಾಲ್ಯೂ ಅಲ್ವಾ? ಸೊ ಅದನ್ನು ಕಂಡುಹಿಡಿಯೋಕ್ಕೆ ನಮಗೆ ಡಿಗ್ರಿ ಆಫ್ ಡಿಸೋಸಿಯೇಷನ್ನ ಯೂಸ್ ಮಾಡಬೇಕು. ಇದು ಡಿಸೋಸಿಯೇಷನ್ ಆಗ್ತಾ ಇದೆ ಅಲ್ವಾ? ಅಯೋನೈಸೇಷನ್ ಆಗ್ತಿದ್ರೆ ಐಗೆ ಫಾರ್ಮುಲಾ ಏನಪ್ಪ? 1 + n - 1 × α. ಈ ಫಾರ್ಮುಲಾ ಯೂಸ್ ಮಾಡಬೇಕು. ಈಗ ಫಸ್ಟು ಐ ಆಫ್ ಎ ಬಿ ಕಂಡುಹಿಡಿಯೋಣ. 1 + ಎ ಬಿ ಅಂದರೆ 2 ಪಾರ್ಟಿಕಲ್ಸ್ ಅಲ್ವಾ? 2 - 1 ಮಾಡೋಣ. ಅದ್ರದ್ದು ಆಲ್ಫಾ ಎಷ್ಟಪ್ಪ? 80%. 80% ಅಂದರೆ 0.8 ಆಗುತ್ತಾ? ಅಂದರೆ 80% ಅಂದರೆ 80/100 ಮಾಡಿದ್ರೆ 0.8 ಆಗುತ್ತೆ. ಸೊ ಎಷ್ಟಾಗುತ್ತೆ? 1 + 2 - 1 0.8. ಸೊ 1.8 ಆಯಿತು. ಯಾರ್ದು? ಎ ಬಿದು. ಓಕೆನಾ? ಎ ಬಿದು ಐ ಎ ಬಿ ಪ್ಲಸ್ ಐ XY2 ತಾನೇ ನಾವು ಮಾಡಬೇಕು. ಸೊ ನಮಗೆ 1.86 × 1.18 ಐ ಆಫ್ ಎ ಬಿ ಎಷ್ಟು ಬರುತ್ತಪ್ಪ? 1.8 ಬರುತ್ತೆ. ಅದೇ ರೀತಿ XY2 ಕಂಡುಹಿಡ್ಕೊಳ್ಳೋಣ ಈಗ. ಓಕೆ, ಇದನ್ನು ರಬ್ ಮಾಡ್ತೀನಿ. ಸೇಮ್ ವೇ XY2 ಕಂಡುಹಿಡ್ಕೊಳ್ಳೋಣ. ಸೊ ಐಗೆ ಫಾರ್ಮುಲಾ ಏನು? 1 + n - 1 × α. ಯಾರ್ದೀಗ ನಾವು ಕಂಡುಹಿಡಿದಿರೋದು? ಐ ಆಫ್ XY2 ಕಂಡುಹಿಡಿತಾ ಇದ್ದೀವಿ. 1 + ನೋಡಿ, ಇದಕ್ಕೆ ನಂಬರ್ ಆಫ್ ಪಾರ್ಟಿಕಲ್ ಎಷ್ಟು ಬರುತ್ತೆ? 3 ಬರುತ್ತೆ. ಸೊ 3 - 1. ಇದು ಡಿಗ್ರಿ ಆಫ್ ಡಿಸೋಸಿಯೇಷನ್ 60% ಕೊಟ್ಟಿದ್ದಾರೆ ಕಣ್ರು. 60% ಅಂದರೆ 60/100 ಅಲ್ವಾ? 60/100 ಎಷ್ಟಾಗುತ್ತೆ? 0.6 ಆಗುತ್ತೆ. ಇದನ್ನು ಸಾಲ್ವ್ ಮಾಡೋಣ. 1 + 2 ಆಗುತ್ತಾ? 2 × 6 = 12 ಅಂದರೆ 1.2 ಆಗುತ್ತೆ. ಅಂದರೆ 2.2 ಆಯಿತು. ಸರಿನಾ? ಅದನ್ನಿಲ್ಲಿ ಹಾಕ್ಕೊಳ್ಳಿ, 2.2. ಸೊ ಇದನ್ನು ಆ್ಯಡ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ಡೆಲ್ಟಾ ಟಿ ಎಫ್ ನಿಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 8.7 ಬರುತ್ತೆ. 8.7. ಓಕೆ. ಸೊ ಡೆಲ್ಟಾ ಟಿ ಎಫ್ ಫಾರ್ಮುಲಾ ಏನು? ಡೆಲ್ಟಾ ಟಿ ಎಫ್ ನಮಗೆ ಬೇಕಾಗಿರೋದು ಟಿ ತಾನೆ. ಇದು ಸಿಕ್ಕಿದ್ದು ನಮಗೆ ಡೆಲ್ಟಾ ಟಿ ಎಫ್. ನಮಗೆ ಬೇಕಾಗಿರೋದು ಟಿ. ಡೆಲ್ಟಾ ಟಿ ಎಫ್ ಫಾರ್ಮುಲಾ ಏನು ಅಂದರೆ T0 - T = ಎಷ್ಟು ಬಂದಿದೆ? 8.7. T0 ಅಂದರೆ ಪ್ಯೂರ್ ವಾಟರ್ದು ಫ್ರೀಸಿಂಗ್ ಪಾಯಿಂಟ್ 273 - T 8.7. ನಾವು ಟೀನೇ ಕಂಡುಹಿಡಿಬೇಕು. ಆವಾಗ ಟಿ ಏನಾಗುತ್ತೆ? 273 - 8.7 ಬರುತ್ತೆ. ಸೊ ಅವೆರಡನ್ನ ಮೈನಸ್ ಮಾಡಿದ್ರೆ ನಿಮಗೆ 264 ಸಮಥಿಂಗ್ ಬರುತ್ತೆ. ಹೌದಾ? ಅಪ್ರಾಕ್ಸಿಮೇಟ್ಲಿ 264. 264 ಅಂತ ಎಲ್ಲಿದೆ ನಿಮಗೆ? ಆಪ್ಷನ್ ಏನಲ್ಲಿದೆ. ಹೌದಲ್ವಾ? ನೋಡಿ, ಸ್ವಲ್ಪ ಲೆಂತಿ ಇದೆ, ತುಂಬ ನಿಧಾನವಾಗಿ ಮಾಡಬೇಕು. ನೋಡಿ, ಲೆಕ್ಕ ಮಾಡೋಕ್ಕೆ ನಿಮಗೆ ಆಲ್ಫಾ ಗೊತ್ತಿರಬೇಕು, ಐ ಗೊತ್ತಿರಬೇಕು, ವ್ಯಾಂಟ್ ಆಫ್ ಫ್ಯಾಕ್ಟರು, ಮೊಲಾಲಿಟಿ ಗೊತ್ತಿರಬೇಕು, ಡೆಲ್ಟಾ ಟಿ ಎಫ್ ಫಾರ್ಮುಲಾ ಗೊತ್ತಿರಬೇಕು. ಇಷ್ಟು ಗೊತ್ತಿರೋರು ಮಾತ್ರ ಮಾಡ್ಬೋದು. ಸ್ವಲ್ಪ ಲೆಂತೆ ಐತಿ ಈ ಪ್ರಾಬ್ಲಮ್ಮು. ಓಕೆನಾ? ನೋಡ್ಕೊಳ್ಳಿ. ನೆಕ್ಸ್ಟ್ 22ನಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಕ್ಯಾನ್ ಬಿ ಪ್ರೊವೈಡ್ ಮೋಲಾರ್ ಮಾಸ್ ಆಫ್ ಪ್ರೋಟೀನ್. ಅಂದರೆ ಪ್ರೋಟೀನ್ ಮತ್ತು ಪಾಲಿಮರ್ದು ಮೋಲಾರ್ ಮಾಸನ್ನು ಕಂಡುಹಿಡಿಯೋಕ್ಕೆ ನಾವು ಪರ್ಟಿಕ್ಯುಲರ್ ಕಾಲಿಗೇಟಿವ್ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ. ನೋಡಿ, 4 ಕಾಲಿಗೇಟಿವ್ ಪ್ರಾಪರ್ಟಿಯಿಂದನೂ ನಾವು ಮೋಲಾರ್ ಮಾಸನ್ನು ಕಂಡುಹಿಡಿಬೋದು. 4 ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್, ಆಸ್ಮೋಟಿಕ್ ಪ್ರೆಷರ್ ಆ್ಯಂಡ್ ಎಲಿವೇಷನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. 4ರಿಂದನೂ ನಾವು ಮೋಲಾರ್ ಮಾಸ್ ಆಫ್ ಸಲ್ಯೂಟನ್ನು ಕಂಡುಹಿಡಿಬೋದು. ಆದರೆ ಪರ್ಟಿಕ್ಯುಲರ್ ಆಗಿ ಪ್ರೋಟೀನು ಮತ್ತು ಪಾಲಿಮರ್ಸ್ದು ಮೋಲಾರ್ ಮಾಸನ್ನು ಕಂಡುಹಿಡಿಯೋಕ್ಕೆ ಯಾವ ಕಾಲಿಗೇಟಿವ್ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ಇಟ್ಸ್ ಓನ್ಲಿ ಆಸ್ಮೋಟಿಕ್ ಪ್ರೆಷರ್. ಓಕೆನಾ? ಆಸ್ಮೋಟಿಕ್ ಪ್ರೆಷರಿಂದ ಮಾತ್ರ ನಾವು ಪ್ರೋಟೀನ್ಸು ಪಾಲಿಮರ್ಸ್ದು ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡ್ತೀವಿ. 7th one 22ನಲ್ಲೇ ಕೇಳಿರೋದು ಈಸಿ ಕ್ವಶನ್ ಇದು. ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ಕೇಳ್ತಾ ಇದ್ದಾರೆ. 18 ಗ್ರಾಮ್ ಆಫ್ ವಾಟರ್ ಕೊಟ್ಟಿದ್ದಾರೆ, ವಾಟರ್ದು ಅಮೌಂಟ್ ಕೊಟ್ಟಿದ್ದಾರೆ. 414 ಗ್ರಾಮ್ ಆಫ್ ಈಥೈಲ್ ಆಲ್ಕೋಹಾಲ್ ಕೊಟ್ಟಿದ್ದಾರೆ. ಸೊ ಈಥೈಲ್ ಆಲ್ಕೋಹಾಲ್ ಫಾರ್ಮುಲಾ ಗೊತ್ತಿರಬೇಕು. ಯಾಕೆ ಅಂತ ಹೇಳ್ತೀನಿ. ಈಥೈಲ್ ಆಲ್ಕೋಹಾಲ್ ಫಾರ್ಮುಲಾ ಏನು? C2H5OH. ಬಟ್ ನಾವು ಕಂಡುಹಿಡಿಯಬೇಕಾಗಿರೋದು ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್. ಓಕೆ, ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ಗೆ ಫಾರ್ಮುಲಾ ಫಸ್ಟ್ ಗೆಸ್ ಮಾಡಿ. ಏನು ಫಾರ್ಮುಲಾ ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ಗೆ? ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್. ಅಂದರೆ ನಾವು ಯಾರ್ದು ಮೋಲ್ ಫ್ರ್ಯಾಕ್ಷನ್ ಕಂಡುಹಿಡಿತಿರ್ತೀವೋ ಅವ್ರನ್ನ ನ್ಯೂಮರೇಟಲ್ಲಿ ತೊಗೋಬೇಕು. ಆ್ಯಂಡ್ ಮೋಲ್ಸ್ ಆಫ್ ವಾಟರ್ ಪ್ಲಸ್ ಇನ್ನೊಂದು ಕಾಂಪೋನೆಂಟ್ ಮೋಲ್ಸ್ ಆಫ್ ಆಲ್ಕೋಹಾಲ್. ಇದು ಫಾರ್ಮುಲಾ. ಅಂದರೆ ನನಗೆ ಮೋಲ್ ಫ್ರ್ಯಾಕ್ಷನ್ ಕಂಡುಹಿಡಿಯೋಕ್ಕೆ ಏನು ಬೇಕು? ಮೋಲ್ಸ್ ಆಫ್ ವಾಟರ್ ಬೇಕು, ಮೋಲ್ಸ್ ಆಫ್ ಆಲ್ಕೋಹಾಲ್ ಬೇಕು. ಬಟ್ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ? ಕೊಟ್ಟಿಲ್ಲ. ಬಟ್ ಅದ್ರ ಬದಲು ಗ್ರಾಮ್ ಕೊಟ್ಟಿದ್ದಾರೆ. ನಂಗೆ ಗ್ರಾಮಿಂದ ಮೋಲ್ಸನ್ನು ಕಂಡುಹಿಡ್ಕೋಬೋದಲ್ವಾ? ನೋಡೋಣ. ಈಗ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಕಂಡುಹಿಡಿಯೋಣ.
ಎಷ್ಟು ಗ್ರಾಮ್ ಕೊಟ್ಟಿದ್ದಾರೆ? 18. ಮೋಲ್ಸ್ ಕಂಡಿಡಿಯಕ್ಕೆ ಏನರಪ್ಪ? ಗಿವನ್ ಮಾಸ್ ಬೈ ಮೋಲಾರ್ ಮಾಸ್. 18 ಗ್ರಾಮ್ ಕೊಟ್ಟಿದ್ದಾರೆ. ಮೋಲಾರ್ ಮಾಸ್ ಆಫ್ ವಾಟರ್ ಎಷ್ಟು? 18. ಎಷ್ಟು ಮೋಲ್ ಆಯಿತು? 1 ಮೋಲ್ ಆಯಿತು. ಸೊ ವಾಟ್ರದ್ದು ಮೋಲ್ ಸಿಕ್ತು. ಹಾಗೆ ಈಥೈಲ್ ಆಲ್ಕೋಹಾಲ್ದು ಮೋಲ್ಸನ್ನು ಕಂಡಿಡ್ಕೊಳ್ಳೋಣ. ಎಗೈನ್ ಇದ್ರದ್ದು ಗಿವನ್ ಮಾಸ್ ಎಷ್ಟಪ್ಪ? 414. ಇನ್ನೇನು ಬೇಕು? ಮೋಲಾರ್ ಮಾಸ್ ಕೊಟ್ಟಿಲ್ಲ. ಅದಕ್ಕೆ ನಾನು ಹೇಳಿದ್ದು ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಗೊತ್ತಿದ್ರೆ ನಾವು ಮೋಲಾರ್ ಮಾಸ್ ಕಂಡಿಡ್ಕೋಬೋದು. ಹೇಗೆ? ಕಾರ್ಬನ್ ಎಷ್ಟಿದೆ? 2 ಇದೆಯಾ? ಅದು ಅಟಾಮಿಕ್ ಮಾಸು 12 2s are 24. ನೆಕ್ಸ್ಟ್ ಹೈಡ್ರೋಜನ್ನು ಇಲ್ಲಿ 5 ಇದೆ, ಇಲ್ಲಿ 1 ಇದೆ. 5 + 1 6. ಅದರ ಅಟಾಮಿಕ್ ಮಾಸ್ 1. 6 1s are 6. ನೆಕ್ಸ್ಟು ಆಕ್ಸಿಜನ್ 1 ಇದೆ. 1 × 16. ಇದಿಷ್ಟನ್ನು ಆ್ಯಡ್ ಮಾಡೋಣ. 6 + 4 10, 16, 1 ಕ್ಯಾರಿ, 3 + 1 4, 46 ಆಯಿತು. ಮೋಲಾರ್ ಮಾಸ್ ಆಫ್ ಆಲ್ಕೋಹಾಲ್ ಎಷ್ಟು? 46. 46 1s are 46, 9s ಬರುತ್ತೆ ನೋಡಿ. ಅವಾಗ ಇದು 9 ಆಯಿತು. ಅಲ್ಲಿಗೆ ಇಬ್ಬರದ್ದು ಮೋಲ್ ಸಿಗ್ತಾ? ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ವಾಟ್ರದ್ದು ಮೋಲ್ಸ್ ಎಷ್ಟಪ್ಪ? 1 ಡಿವೈಡೆಡ್ ಬೈ ವಾಟ್ರದ್ದು ಮೋಲ್ಸ್ 1 ಪ್ಲಸ್ ಆಲ್ಕೋಹಾಲ್ದು 9 ಅಂದರೆ 1/10 ಆಯಿತು. 1/10 ಅಂದರೆ ಎಷ್ಟಾಗುತ್ತೆ? 0.1. ಸೊ 0.1 ಅಂತ ಆಪ್ಷನಲ್ಲಿದೆ, ಡಿ ಎಲ್ಲಿದೆ. ಗೊತ್ತಾಯ್ತಾ? ಇದು ಈಸಿ ಲೆಕ್ಕ. ಬಟ್ ಈಥೈಲ್ ಆಲ್ಕೋಹಾಲ್ದು ಫಾರ್ಮುಲಾ ಗೊತ್ತಿರಬೇಕು. ಇನ್ನು 8th one ನೋಡಿ, ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಇನ್ಕ್ರೀಸಸ್ ವಿತ್. ನೋಡಿ, ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಹೆನ್ರೀಸ್ ಅಪ್ಲಿಕೇಶನ್ಸಲ್ಲೆಲ್ಲ ಬರುತ್ತೆ. ಫಸ್ಟ್ ಇದೆ ತಾನೇ ನಾವು ಕಲಿಯೋದು. ಸೊ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟಿ. ಹೌದಾ? ಪ್ರೆಷರ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ, ಟೆಂಪ್ರೇಚರ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಇನ್ವರ್ಸ್ಲಿ ಅಂದರೆ ಏನಪ್ಪ? ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ, ಟೆಂಪ್ರೇಚರ್ ಕಡಿಮೆ ಆದರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಹೌದಾ? ಸೊ ಈಗ ಅಪ್ಲೈ ಮಾಡೋಣ. ಡಿಕ್ರೀಸಸ್ ಆಫ್ ಪಿ ಆ್ಯಂಡ್ ಇನ್ಕ್ರೀಸಸ್ ಆಫ್ ಟಿ ತಪ್ಪಲ್ವಾ? ಇನ್ಕ್ರೀಸಸ್ ಆಫ್ ಪಿ ಆ್ಯಂಡ್ ಡಿಕ್ರೀಸಸ್ ವಿತ್ ಟಿ ಆಗಬೇಕು. ಇನ್ಕ್ರೀಸ್ ಆಫ್ ಪಿ ಆ್ಯಂಡ್ ಡಿಕ್ರೀಸ್ ವಿತ್ ಟಿ, ಇದು ಕರೆಕ್ಟಾಗಿದೆ. ಪ್ರೆಷರ್ ಜೊತೆಗೆ ಇನ್ಕ್ರೀಸ್ ಆಗುತ್ತೆ, ಟೆಂಪ್ರೇಚರ್ ಜೊತೆಗೆ ಡಿಕ್ರೀಸ್ ಆಗುತ್ತೆ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ಸಾಲ್ಯುಬಿಲಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟಿ. ಇನ್ನು ನೋಡಿ, ದ ರೈಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್. ರೈಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಅಂದರೆ ಅರ್ಥ ಏನರಪ್ಪ? ರೈಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಈಸ್ ನಥಿಂಗ್ ಬಟ್ ಡೆಲ್ಟಾ ಟಿ ಬಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಅದಕ್ಕೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ? 1.8 ಗ್ರಾಮ್ ಆಫ್ ಗ್ಲೂಕೋಸ್ ಅಂತ ಹೇಳಿದ್ರೆ ಇದು ಸಲ್ಯೂಟ್ ಆಯಿತು, WB. 100 ಗ್ರಾಮ್ ಆಫ್ ಸಾಲ್ವೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಅ WA, ಅಮೌಂಟ್ ಆಫ್ ದ ಸಾಲ್ವೆಂಟ್. ಡೆಲ್ಟಾ ಟಿ ಬಿ ಕೊಟ್ಟಿದ್ದಾರೆ. ಈ 0.1 ಡಿಗ್ರಿ ಸೆಲ್ಸಿಯಸ್ ಅಂದರೆ ಡೆಲ್ಟಾ ಟಿ ಬಿ ಕೊಟ್ಬಿಟ್ಟಿದ್ದಾರೆ. ದ ಮೋಲಾರ್ ಎಲಿವೇಶನ್ ಕಾನ್ಸ್ಟೆಂಟ್, ದಟ್ ಮೀನ್ಸ್ ನಾವು KB ಕಂಡುಹಿಡಿಯಬೇಕು. ಮೋಲಾರ್ ಎಲಿವೇಶನ್ ಕಾನ್ಸ್ಟೆಂಟ್ ಅಂದರೆ ಏನು ಕಂಡುಹಿಡಿಯಬೇಕು? KB. ಸೊ ಫಾರ್ಮುಲಾ ಏನಪ್ಪ? MBಗೆ ಫಾರ್ಮುಲಾ ಗೊತ್ತಿದೆ ನಿಮಗೆ. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಕೊಟ್ಟಾಗ KB ಇಂಟು WB ಇಂಟು 1000, ಯಾಕೆಂದರೆ ಗ್ರಾಮಲ್ಲಿದೆ, ಡಿವೈಡೆಡ್ ಬೈ ಡೆಲ್ಟಾ TB ಇಂಟು WA. ಈ ಲೆಕ್ಕ ಫಾರ್ಮುಲಾ ನಿಮಗೆ ಗೊತ್ತು. ಬಟ್ ಈಗ ನಾವು KB ತಾನೇ ಕಂಡುಹಿಡಿಯಬೇಕು. ಸೊ ಫಾರ್ಮುಲಾನ ಸ್ವಲ್ಪ ಆಲ್ಟ್ರ್ ಮಾಡ್ಕೊಳ್ಳೋಣ. ಆವಾಗ KB ಈಸ್ ಈಕ್ವಲ್ ಟು ಏನಾಗುತ್ತಪ್ಪ? MB ಇಂಟು ಡೆಲ್ಟಾ TB ಇಂಟು WA ಡಿವೈಡೆಡ್ ಬೈ WB ಇಂಟು 1000 ಆಗುತ್ತಾ? ಸರಿನಾ? ಫಾರ್ಮುಲಾ ವ್ಯಾಲ್ಯೂಗಳನ್ನ ಹಾಕೊಳ್ಳೋಣ. MB ಅಂದರೆ ಏನು? ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಅಂತ. ಇಲ್ಲಿ ಸಲ್ಯೂಟ್ ಯಾರು? ಗ್ಲೂಕೋಸ್ ಅಲ್ವಾ? ಸೊ ಗ್ಲೂಕೋಸ್ದು ಮೋಲಾರ್ ಮಾಸ್ ಎಷ್ಟಪ್ಪ? 180. ಹೇಗೆ? ಫಾರ್ಮುಲಾ ಗೊತ್ತಿದಲ್ವಾ? C6H12O6. ಈಗ ತಾನೇ ಹೇಳ್ಕೊಟ್ಟೆ ಮೋಲಾರ್ ಮಾಸ್ ಕಂಡಿಡಿಯೋದು, ಆ ಥರ ಮಾಡಿ 180. ಇನ್ನು ಡೆಲ್ಟಾ TB ಎಷ್ಟು ಕೊಟ್ಟಿದ್ದಾರಪ್ಪ? 0.1 ಡಿಗ್ರಿ. ಬಟ್ ಇನ್ನೊಂದು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ಸರ್ ಡಿಗ್ರಿ ಸೆಲ್ಸಿಯಸ್ ಇದೆ, ಕೆಲ್ವಿನ್ ಮಾಡಿಬಿಡ್ತೀನಿ. ಮಾಡಬೇಡಿ. ಡೆಲ್ಟಾ TB ಅಂದರೆ ಇಟ್ಸ್ ದ ಡಿಫ್ರೆನ್ಸ್. ಸೊ ಡಿಫ್ರೆನ್ಸನ್ನು ನೀವು ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ಆಲ್ರೆಡಿ ಕನ್ವರ್ಟ್ ಮಾಡಿ ಡಿಫ್ರೆನ್ಸ್ ತಗೋರು ಅಷ್ಟೇ ಬರುತ್ತೆ. ಅದರಿಂದ ಡಿಫ್ರೆನ್ಸನ್ನು ಯಾವತ್ತೂ ನೀವು ಕನ್ವರ್ಟ್ ಮಾಡೋಕ್ಕೆ ಹೋಗಬೇಡಿ. ಇಂಟು WA ಎಷ್ಟಪ್ಪ? 100 ಗ್ರಾಮ್, ಜಾಸ್ತಿ ಇದೆ, ಡಿವೈಡೆಡ್ ಬೈ WB ಕಡಿಮೆ ಗ್ರಾಮ್ ಇರೋದು 1.8 ಇಂಟು 1000 ಅಲ್ವಾ? ನೋಡಿ, ಕ್ಯಾಲ್ಕುಲೇಷನ್ ಇಷ್ಟು ಈಸಿಯಾಗಿ ಕೊಟ್ಟಿದ್ದಾನೆ. ಇಲ್ಲಿ 20 ಕ್ಯಾನ್ಸಲ್ ಆಗುತ್ತಾ? ಇಲ್ಲಿ 10 ಕ್ಯಾನ್ಸಲ್ ಆಗುತ್ತಾ? ಇಲ್ಲೇನು ಮಾಡಿ ಇದನ್ನು ಒಂದು ಪಾಯಿಂಟ್ ಶಿಫ್ಟ್ ಮಾಡ್ಕೊಳ್ಳೋಣ. ಆವಾಗ 18 ಕೂಡ ಕ್ಯಾನ್ಸಲ್ ಆಗುತ್ತೆ. ಉಳಿದಿದಷ್ಟಪ್ಪ 0.1 ಉಳಿತು. ಈಗ ಒಂದು ಪಾಯಿಂಟ್ ಶಿಫ್ಟ್ ಮಾಡಿದ್ರೆ ಅಂದರೆ ಏನಾಗುತ್ತೆ? 10 ಪವರ್ -1 ಮೇಲ್ಗಡೆ ಬಂದರೆ ಏನಾಗುತ್ತೆ? 10 ಆಗುತ್ತೆ. ಹೌದಾ? ಸೊ 10 ಇಂಟು 0.1 ಅಂದರೆ 1. ಸೊ 1 ಕೆಲ್ವಿನ್ kg ಪರ್ ಮೋಲ್ ಬರುತ್ತೆ. ಯೂನಿಟ್ ಅದೇ ತಾನೆ, ಕೆಲ್ವಿನ್ kg ಪರ್ ಮೋಲ್. ಅದರಿಂದ ಆಪ್ಷನ್ ಎ ಆಗುತ್ತೆ. ಸೊ ಈಸಿ ಇದೆ, ನೋಡ್ಕೊಳ್ಳಿ. ಓಕೆ, 10th one
ಅಗೇನ್ 3 ಗ್ರಾಮ್ ಆಫ್ ಗ್ಲೂಕೋಸ್ ಡಿಸಾಲ್ವ್ಡ್ ಇನ್ 60 ಗ್ರಾಮ್ ಅಂತ ಕೊಟ್ಟರು ಅಲ್ವಾ. ಕಡಿಮೆ ಇರೋದು ಯಾವಾಗಲೂ WB ಆಗಿರುತ್ತೆ. 60 ಗ್ರಾಮ್ ಆಫ್ ವಾಟ್ ಅಂತ ಕೇಳ್ತಾ ಇದ್ದಾರೆ. ಇದನ್ನು WA ಅಂತನಾದ್ರು ತೊಗೋಬೋದು. ಬಟ್ ಆಸ್ಮೋಟಿಕ್ ಪ್ರೆಷರಲ್ಲಿ ನಮಗೆ WA ಬದಲು ಏನು ಬೇಕು, ವಾಲ್ಯೂಮ್ ಬೇಕು. ಸೊ ಇದನ್ನು ವಾಲ್ಯೂಮ್ ಅಂತಲೇ ತೊಗೋತೀನಿ ನಾನು. ನೀವು ಕೇಳ್ಬೋದು ಅದು ಹೆಂಗೆ ಸರ್ 60 ಗ್ರಾಮ್ ಆಫ್ ವಾಟ್ರ್ ಕೊಟ್ಟಿರೋದನ್ನ W ಅಂತ ತೊಗೊಳ್ಳೋ ಬದಲು ವಾಲ್ಯೂಮ್ ಅಂತ ತೊಗೋತೀರಾ? ವಾಟ್ರದ್ದು ಡೆನ್ಸಿಟಿ 1 ಅಲ್ವಾ. ವಾಟರ್ದು ಡೆನ್ಸಿಟಿ 1 ಇರೋದ್ರಿಂದ 60 ಗ್ರಾಮ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 60 ml. ಅಥವಾ 6 ಲೀಟ್ರ್ ಅಂತ ಕೊಟ್ಟು 6 kg ಅಂತ ಕೊಟ್ಟರೆ ಅದನ್ನು 6 ಲೀಟ್ರ್ ಅಂತ ಬರೀಬೋದು. ಓನ್ಲಿ ಇನ್ ಕೇಸ್ ಆಫ್ ವಾಟರ್ ಬಿಕಾಸ್ ಇಟ್ಸ್ ಡೆನ್ಸಿಟಿ ಇಸ್ 1. ಹಾಗಾಗಿ ಈ 60 ಗ್ರಾಮನ್ನು ನಾನು ವಾಲ್ಯೂಮ್ ಅಂತ ತೊಗೋತೀನಿ ಆ್ಯಸ್ ಎ 60 ml. WB ಸಿಕ್ತು. ಟೆಂಪ್ರೇಚರ್ ಕೊಟ್ಟಿದ್ದಾರೆ ನೋಡಿ, ಇದು ಟೆಂಪ್ರೇಚರ್, ಡಿಫ್ರೆನ್ಸ್ ಇನ್ ಟೆಂಪ್ರೇಚರ್ ಅಲ್ಲ, 15 ಡಿಗ್ರೀಸ್. ಇದನ್ನು ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕು. ಹೇಗೆ? 15 + 273 ಮಾಡಬೇಕು. ಎಷ್ಟಾಗುತ್ತಪ್ಪ? 270 288 ಆಗುತ್ತೆ. 288 ಕೆಲ್ವಿನ್. ಓಕೆ, ನಾವು ಕಂಡುಹಿಡಿಬೇಕಾಗಿರೋದೇನು, ಆಸ್ಮೋಟಿಕ್ ಪ್ರೆಷರನ್ನು ಕಂಡುಹಿಡಿಬೇಕಂತೆ. ಸೊ ಫಾರ್ಮುಲಾ ಏನಪ್ಪ ಆಸ್ಮೋಟಿಕ್ ಪ್ರೆಷರ್ಗೆ? π = WB RT × 1000 / MB × V ನ. ಈ ಫಾರ್ಮುಲಾ ಎಲ್ಲರೂ ಈಗ ತಾನೇ ಓದಿದ್ರೆ ಎಕ್ಸಾಮ್ಸ್ಗೆ, ನೆನಪಿದೆಯಾ? ಇಲ್ಲಿ 1000 ಯಾವಾಗ ಹಾಕ್ಕೋಬೇಕು ಅಂದರೆ ವಾಲ್ಯೂಮ್ ML ಅಲ್ಲಿ ಕೊಟ್ಟಿದ್ದಾರೆ. ಇದು ಈಗ ಗ್ರಾಮ್ ಅಂದರೆ ಅದು ML ತಾನೇ ವಾಟರು. ಸೊ ML ಅಲ್ಲಿ ಇದೆ ಅಂತ ಹೇಳಿದ್ರೆ 1000 ಹಾಕ್ಕೋಬೇಕು. ಲೀಟ್ರ್ ಇದ್ದರೆ 1000 ಬೇಡ. ಓಕೆನಾ? ಈಗ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. WB ಎಷ್ಟಪ್ಪ? 3 ಗ್ರಾಮ್. R ವ್ಯಾಲ್ಯೂ ಹೆಂಗೆ ಹಾಕ್ಕೊಳ್ಳೋದು ಸರ್? R ವ್ಯಾಲ್ಯೂ ನೋಡ್ಕೊಳ್ಳಿ. R ವ್ಯಾಲ್ಯೂ ಯೂನಿಟ್ ನೋಡಿ, ಇಲ್ಲೇನಿದೆ ಅಟ್ಮಾಸ್ಫಿಯರ್ ಇದೆ. ಅಟ್ಮಾಸ್ಫಿಯರ್ R ವ್ಯಾಲ್ಯೂ ಎಷ್ಟು ಹಾಕೋಬೇಕು? 0.0821 ಹಾಕೋಬೇಕು. ಹುಷಾರಾಗಿರಿ. ಬಾರಲ್ಲಿದ್ದರೆ 8.314 ಹಾಕೋಬೇಕು. ಕೆಲವು ಸಲ ಕ್ಯಾಲೋರೀಸ್ ಕೊಟ್ಟಿರ್ತಾರೆ, ಆವಾಗ 2 ಹಾಕೋಬೇಕು. ಈಗ ಇದು ಅಟ್ಮಾಸ್ಫಿಯರ್ ಇದೆ, 0.0821 ಹಾಕೋತೀನಿ. ಇಂಟು ಟೆಂಪ್ರೇಚರ್ ಎಷ್ಟು? 288 ಬಂತು. ಇಂಟು 1000 ಹಾಕೋಣ. ಡಿವೈಡೆಡ್ ಬೈ MB ಎಷ್ಟಪ್ಪ? ಮೋಲಾರ್ ಮಾಸ್ ಆಫ್ ಸಲ್ಯೂಟ್. ಯಾವುದಿಲ್ಲಿ ಸಲ್ಯೂಟು? ಗ್ಲೂಕೋಸ್. ಸೊ ಗ್ಲೂಕೋಸ್ದು ಮೋಲಾರ್ ಮಾಸ್ ಎಷ್ಟು? 180. ವಾಲ್ಯೂಮ್ ಎಷ್ಟು? 60. ಇದು ನೋಡಿ ಕ್ಯಾಲ್ಕುಲೇಷನ್ ನಿಮ್ಗೆ ಈಸಿ ಬರೋ ಹಾಗೆ ಕೊಟ್ಟಿದ್ದಾರೆ, ಏನು ವರಿ ಮಾಡಿಬೇಡಿ. ನೋಡಿ 1010 ಕ್ಯಾನ್ಸಲ್, ಇಲ್ಲೊಂದು 0 ಇಲ್ಲೊಂದು 0 ಕ್ಯಾನ್ಸಲ್. ಓಕೆನಾ? ಈಗ 3 1s 3 2s. ಓಕೆನಾ? ಹಾಗೆ ಇಲ್ಲಿ ಸ್ವಲ್ಪ ಸಿಂಪ್ಲಿಫೈ ಮಾಡಿ. ಈ 8 ಹಾಗೆ ಇಟ್ಕೊಳ್ಳಿ. ಏನು ಮಾಡಿ ಅಂದರೆ 2 ಪಾಯಿಂಟ್ ಮುಂದೆ ಶಿಫ್ಟ್ ಮಾಡ್ಕೊಳ್ಳಿ. 8.2 ಆಗುತ್ತೆ, ಅದನ್ನು 8 ಅಂತ ಬರ್ಕೋತೀನಿ ಅಪ್ರಾಕ್ಸಿಮೇಟ್ ಆಗಿ. ಹಾಗೆ ಇಲ್ಲಿ 2 ಪಾಯಿಂಟ್ ಹಿಂದೆ ಬನ್ನಿ. ಇದಕ್ಕೆ ಇಲ್ಲಿ 2 ಪಾಯಿಂಟ್ ಮುಂದೆ ಬಂದರೆ, ಇಲ್ಲಿ 2 ಪಾಯಿಂಟ್ ಹಿಂದೆ ಬಂದರೆ ಕ್ಯಾನ್ಸಲ್ ಆಗುತ್ತೆ. -2 +2. ಇದೇನಾಗುತ್ತೆ? 2 ಪಾಯಿಂಟ್ ಹಿಂದೆ ಬಂದರೆ 2.8 ಆಯಿತು. 2.8ನ ಅಪ್ರಾಕ್ಸಿಮೇಟ್ಲಿ 3 ಅಂತ ಹಾಕೊಳ್ಳಿ. ಇಂಟು ಏನು ಉಳಿದಿದೆ? 10 ಉಳಿದಿದೆ. ಡಿವೈಡೆಡ್ ಬೈ 18 × 2. ಸ್ವಲ್ಪ ಈಸಿ ಆಗುತ್ತೆ. ಈಗ ಇಷ್ಟ ಆಯಿತಾ? ಸಿಂಪ್ಲಿ ಅಂದರೆ ನಂಬರ್ನ ಆದಷ್ಟು ಚಿಕ್ಕದು ಮಾಡ್ಕೊಳ್ಳಿ, ಅವಾಗ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಈಗೇನು ಮಾಡ್ಬೋದು? 2 1s 2 5s 3 1s 3 6s 18. ಹೌದಲ್ವಾ? 8 5s ಎಷ್ಟಾಗುತ್ತಪ್ಪ? 8 5s 40 ಡಿವೈಡೆಡ್ ಬೈ 6. 6ಇಂದ ಡಿವೈಡ್ ಮಾಡಿ. 6ಇಂದ 40 ಡಿವೈಡ್ ಆಗಲ್ಲ. 6 6s 36. ಮತ್ತು 6 6s 36 ಅಂದರೆ 4 ಉಳಿಯುತ್ತೆ. 0.8 40 ಆಗುತ್ತೆ. ಎಗೇನ್ 6 6s 36. 6.6 ಬರುತ್ತೆ. 6.6ಗೆ ಹತ್ತಿರ ಇರೋ ಆನ್ಸರ್ ಯಾವುದು? ಇದೊಂದೇ, 6.7. ಅದರಿಂದ ಆಪ್ಷನ್ ಬಿ ಆಗುತ್ತೆ. ಕ್ಯಾಲ್ಕುಲೇಷನ್ ಅರ್ಥ ಆಯ್ತು ಏನರಪ್ಪ ನಾನು ಹೇಳಿದ್ದು? ಆದಷ್ಟು ಬಿಗ್ ನಂಬರ್ಸ್ನ ಸ್ಮಾಲ್ ನಂಬರ್ಸ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಓಕೆ, ನೋಡಿ ಎಷ್ಟು ಈಸಿಯಾಗಿ ಬಂತು. 6.6 ಆಗುತ್ತೆ. ನೆಕ್ಸ್ಟ್ ನೋಡಿ 11th ಒನ್ನು ಹೆನ್ರೀಸ್ ಲಾ ಮೇಲೆ ಇದೆ, ಡೈರೆಕ್ಟಾಗಿದೆ. ಬಟ್ ಇಲ್ಲಿ ಹೆನ್ರೀಸ್ ಲಾ, ಡಾಲ್ಟನ್ಸ್ ಲಾ ಎರಡನ್ನೂ ಅಪ್ಲೈ ಮಾಡಬೇಕು. ಹುಷಾರಾಗಿರಿ. ನೋಡಿ, ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಫಾರ್ ಸಾಲ್ಯುಬಿಲಿಟಿ ಆಫ್ ನೈಟ್ರೋಜನ್ ಗ್ಯಾಸ್ ಇನ್ ವಾಟರ್ ಅಟ್ 298 ಅಂತ ಕೊಟ್ಟಿದ್ದಾರೆ. ಸೊ ಇದು ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಆಯಿತು. ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಸಿಂಬಲ್ ಏನರಪ್ಪ? KH. ಇದನ್ನು KH ಅಂತ ತೊಗೊಳ್ಳೋಣ. ದ ಮೋಲ್ ಫ್ರ್ಯಾಕ್ಷನ್ ಆಫ್ ನೈಟ್ರೋಜನ್ ಇನ್ ಏರ್ ಅಂತ ಹೇಳ್ತಾ ಇರೋದು, ಇದು ಮೋಲ್ ಫ್ರ್ಯಾಕ್ಷನ್. ಓಕೆ, ಬಟ್ ಹುಷಾರಾಗಿರಿ, ಇದು ಮೋಲ್ ಫ್ರ್ಯಾಕ್ಷನ್ ಇನ್ ಏರ್ ಅಂತ ಹೇಳ್ತಾ ಇರೋದು. ಸೊ ಏರಲ್ಲಿ ಹೇಳ್ತಾ ಇದ್ರೆ ನಾವು ಯಾವ ಫಾರ್ಮುಲಾ? ಡಾಲ್ಟನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಲಿಕ್ವಿಡ್ ಸೊಲ್ಯೂಷನ್ಗೆ ಬಂದಾಗ ನಾವು ಹೆನ್ರೀಸ್ ಲಾ ಯೂಸ್ ಮಾಡಬೇಕು. ಅದೊಂದು ಸ್ವಲ್ಪ ಹುಷಾರಾಗಿರಿ. ದ ನಂಬರ್ ಆಫ್ ಮೋಲ್ಸ್ ಆಫ್ N2 ಫ್ರಮ್ ಏರ್ ಡಿಸಾಲ್ವ್ಡ್ ಇನ್ 10 moles ಆಫ್ ವಾಟರ್. ಇದು ಮೋಲ್ಸ್ ಆಫ್ ವಾಟರ್ ಕೊಟ್ಟಿದ್ದಾರೆ. ಆ್ಯಂಡ್ 5 atmospheric ಪ್ರೆಷರ್ ಅಂತ ಕೊಟ್ಟಿದ್ದಾರೆ. ಇದು ಅಷ್ಟೇ, ಇಟ್ಸ್ ಅ ಪ್ರೆಷರ್ ಇನ್ ಅ ಏರ್, ಅಂದರೆ ಟೋಟಲ್ ಪ್ರೆಷರ್. ಇದು ಇಟ್ಸ್ ಅ ಟೋಟಲ್ ಪ್ರೆಷರ್. ಈಗ ನಮಗೆ ನಂಬರ್ ಆಫ್ ಮೋಲ್ಸ್ ಕಂಡುಹಿಡಿಯೋಕ್ಕೆ ಹೆನ್ರೀಸ್ ಲಾ ಫಾರ್ಮುಲಾ ಏನಾಗುತ್ತಪ್ಪ? ಪಾರ್ಷಿಯಲ್ ಪ್ರೆಷರ್ ಈಸ್ ಈಕ್ವಲ್ ಟು KH ಇಂಟು XP, ಮೋಲ್ ಫ್ರ್ಯಾಕ್ಷನ್ ಆಫ್ ಸಲ್ಯೂಟ್. ಈಗ ನನಗೆ ಮೋಲ್ಸ್ ಆಫ್ ಸಲ್ಯೂಟ್ N2 ಇನ್ ವಾಟ್ರಲ್ಲಿ ಕಂಡುಹಿಡಿಬೇಕು. ಡಿಸಾಲ್ವ್ ಮಾಡಿದಾಗ ಅಂತ ಹೇಳಿದ್ರೆ ನಾನು ಇದನ್ನು ಕಂಡುಹಿಡಿಯಬೇಕು ಇಲ್ಲಿ.
ಇಲ್ಲಿ ಮೋಲ್ಸ್ನ ಕಂಡಿಡ್ಕೋಬೇಕು, ಹೆನ್ರಿಸ್ ಲಾದಲ್ಲಿ ಕಂಡಿಡ್ಕೋಬೇಕು ನಾನು, ಯಾಕಂದರೆ ಡಿಸಾಲ್ವ್ಡ್ ಇನ್ ವಾಟ್ರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ವಾಟ್ರಲ್ಲಿ ಡಿಸಾಲ್ವ್ ಮಾಡಿದಾಗ ಅದು ಎಷ್ಟು ಮೋಲ್ಸ್ ಇದೆ ಅಂತ ಗೊತ್ತಾಗಬೇಕು ಅಂದರೆ ಐ ನೀಡ್ ಹೆನ್ರಿಸ್ ಫಾರ್ಮುಲಾ, ಅದರಲ್ಲಿ ಪಾರ್ಷಿಯಲ್ ಪ್ರೆಷರ್ ಬೇಕು. ಬಟ್ ನನಗೆ ಕೊಟ್ಟಿರೋದು ಅವರು ಟೋಟಲ್ ಪ್ರೆಷರು. ಸೊ ಟೋಟಲ್ ಪ್ರೆಷರಿಂದ ಪಾರ್ಷಿಯಲ್ ಪ್ರೆಷರ್ ನಾವು ಕಂಡುಹಿಡ್ಕೊಳ್ಳೋಕ್ಕೆ ಡಾಲ್ಟನ್ಸ್ ಲಾ ಯೂಸ್ ಮಾಡೋಣ. ಡಾಲ್ಟನ್ಸ್ ಲಾ ಏನು ಹೇಳುತ್ತೆ? ಪಾರ್ಷಿಯಲ್ ಪ್ರೆಷರ್ ಇಸ್ ಈಕ್ವಲ್ ಟು ಟೋಟಲ್ ಪ್ರೆಷರ್ ಇಂಟು ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಲ್ಯೂಟ್ ಇನ್ ಏರ್. ನೋಡಿ, ಇದು ಏರು, ಇದು ಮೋಲ್ ಫ್ರ್ಯಾಕ್ಷನ್ ಸಲ್ಯೂಟ್ ಇನ್ ಲಿಕ್ವಿಡ್ ಅಥವಾ ಸಲ್ಯೂಷನಲ್ಲಿ. ಇದು ವ್ಯತ್ಯಾಸ ಗೊತ್ತಿರಲಿ ನಿಮಗೆ. ಸೊ ಟೋಟಲ್ ಪ್ರೆಷರ್ ಎಷ್ಟಪ್ಪ? 5. ಸೊ ಮೋಲ್ ಫ್ರ್ಯಾಕ್ಷನ್ ಎಷ್ಟು? 1 × 10⁵ ಅಂದರೆ 10⁵ ಅಂತ ಹಾಕೋಬೋದಾ? ಸರಿನಾ? ಅದಲ್ಲ, ಮೋಲ್ ಫ್ರ್ಯಾಕ್ಷನ್ 8 ಅಂತ ಕೊಟ್ಟಿದ್ದಾರಲ್ವಾ, ಸಾರಿ ಇದಲ್ವಾ 0.8, ನಾವು 5 ಹಾಕ್ಕೊಂಡ್ವಿ. 5 ಇಸ್ ದ ಟೋಟಲ್ ಪ್ರೆಷರು, ಅದು KH ಅಲ್ವಾ? ಸರಿ, ಒಂದು ನಿಮಿಷ. ಸೊ ಟೋಟಲ್ ಪ್ರೆಷರ್ ಎಷ್ಟಪ್ಪ? 5 ಅಟ್ಮಾಸ್ಫಿಯರು. ಮೋಲ್ ಫ್ರ್ಯಾಕ್ಷನ್ ಆಫ್ ಸಲ್ಯೂಟ್ ಇನ್ ಏರ್ ಎಷ್ಟಿದೆ? 0.8 ಇದು. ಸೊ 5 × 40, 1 ಅನ್ನೋ ನಂಬರ್ ಇದ್ದರೆ 4 ಬಂತು. ಪಾರ್ಷಿಯಲ್ ಪ್ರೆಷರ್ ಎಷ್ಟು ಬಂತು? 4 ಬಂತು. ಈಗ ಇದನ್ನು ಇಲ್ಲಿ ಹಾಕೋಣ. KH ವ್ಯಾಲ್ಯೂ ಎಷ್ಟಪ್ಪ? 1 × 10⁵, ಇದು KH ವ್ಯಾಲ್ಯೂ. ಬಟ್ 10⁵ ಅಷ್ಟೇ ಹಾಕೋಣ, ಅಷ್ಟೇ ಬರುತ್ತೆ. ಮೋಲ್ ಫ್ರ್ಯಾಕ್ಷನ್ ಎಷ್ಟು? 4. ಅಂದರೆ ಪಾರ್ಷಿಯಲ್ ಪ್ರೆಷರ್ ಎಷ್ಟಾಯಿತು? 4 × 10⁵. ಒಂದು ನಿಮಿಷ ಸಾರಿ, ಇದು ಮೋಲ್ ಫ್ರ್ಯಾಕ್ಷನ್ ಗೊತ್ತಿಲ್ಲ, ನಾವು ಕಂಡುಹಿಡಿಯಬೇಕಲ್ವಾ, XB. ಆದರೆ ಪಾರ್ಷಿಯಲ್ ಪ್ರೆಷರ್ ಸಿಕ್ತು ನಮಗೆ. ಎಷ್ಟು ಪಾರ್ಷಿಯಲ್ ಪ್ರೆಷರ್ ಸಿಕ್ಕಿದ್ದು? 4. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? XB = 4. ಈ 10⁵ ಈ ಕಡೆ ಹೋದರೆ -5 ಆಗುತ್ತಾ? ಇದು ನಮಗೆ ಬೇಕಾಗಿರೋದು ಮೋಲ್ ಫ್ರ್ಯಾಕ್ಷನ್ ಅಲ್ಲ, ಮೋಲ್ಸ್ ಆಫ್ N2. ಮೋಲ್ಸ್ ಆಫ್ N2ಗೆ ಫಾರ್ಮುಲಾ ಏನಾಗುತ್ತೆ? N(N2)/N(N2) ಪ್ಲಸ್ ಯಾವುದ್ರಲ್ಲಿ ಡಿಸಾಲ್ವ್ ಮಾಡಿರೋದನ್ನು ವಾಟ್ರಲ್ಲಿ, N ಆಫ್ ವಾಟರ್. ಎಷ್ಟಾಗುತ್ತಪ್ಪ? 4 × 10⁻⁻5 ಆಯಿತು. ಓಕೆ, ಈಗ ಇಲ್ಲಿ N ಆಫ್ N2 ಗೊತ್ತಿಲ್ಲ, ಅದಕ್ಕೆ X ಅಂತ ಹಾಕೋತೀನಿ. ಇಲ್ಲೂ X ಅಂತ ಹಾಕೋತೀನಿ. N ಆಫ್ ವಾಟರ್ ಕೊಟ್ಟಿದ್ದಾರೆ, ಎಷ್ಟು? 10 ಮೋಲ್ ಕೊಟ್ಟಿದ್ದಾರೆ. 10 × 4 × 10⁻⁵. ಸೊ ಡಿನಾಮಿನೇಟ್ರಲ್ಲಿ ಈ ಮೋಲ್ಸ್ ಆಫ್ ವಾಟರ್ ತುಂಬಾ ಜಾಸ್ತಿ ಇದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ನೆಗ್ಲಿಜಿಬಲ್ ಅಲ್ವಾ, ನೆಗ್ಲೆಕ್ಟ್ ಮಾಡ್ಬೋದು ನಾವು. ಅವಾಗ ಏನಾಗುತ್ತೆ? X/10 = 4 × 10⁻⁵. ಎಕ್ಸನ್ನು ಅಲ್ಲೇ ಉಳಿಸ್ಕೊಂಡ್ರೆ X = ಏನಾಗುತ್ತೆ? 4 × 10⁻⁵ × 10 ಆಗುತ್ತಾ? ಸೊ ಸಾಲ್ವ್ ಮಾಡಿದ್ರೆ ಎಷ್ಟಾಗುತ್ತೆ? 4 × 10⁻⁴. ಇದು ಕೆಳಗಡೆ X ಹಾಕ್ಬಿಟ್ಟೆ ಅಂತ ಗೊತ್ತಾಯ್ತಲ್ವ. ಕಂಪೇರ್ ಟು 10 X ವ್ಯಾಲ್ಯೂ ಇಸ್ ವೆರಿ ಲೆಸ್, ಅದಕ್ಕೆ ನೆಗ್ಲೆಕ್ಟ್ ಮಾಡಿದೆ. ಬಟ್ ನ್ಯೂಮರೇಟರ್ ನೆಗ್ಲೆಕ್ಟ್ ಮಾಡಬೇಡಿ, ಯಾಕಂದರೆ ಅದನ್ನೇ ನಾವು ಕಂಡುಹಿಡಿಯಬೇಕು. ಅಲ್ಲಿ ಕಂಪೇರ್ ಮಾಡೋಕ್ಕೆ ಯಾರೂ ಇಲ್ಲ. ಡಿನಾಮಿನೇಟರ್ಲಿ 10ಕ್ಕೆ ಕಂಪೇರ್ ಮಾಡಿದ್ರೆ X ವ್ಯಾಲ್ಯೂ ಇಸ್ ವೆರಿ ಲೆಸ್, ಅದಕ್ಕೆ ನೆಗ್ಲೆಕ್ಟ್ ಮಾಡಿದ್ವಿ. ಆವಾಗ 4 × 10⁻⁴ ಬರುತ್ತೆ. ಸೊ ಎಲ್ಲಿದೆ? ಆಪ್ಷನ್ ಏನಲ್ಲಿದೆ. ಅರ್ಥ ಆಯ್ತಾ? ಇನ್ನೊಂದು ಕ್ವಶನ್ ನೋಡಿ. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಇದು ಕೂಡ ಹೆನ್ರಿಸ್ ಲಾ ಕಾನ್ಸ್ಟೆಂಟ್ ಮೇಲಿದೆ. ಇದಕ್ಕೊಂದು ಫಾರ್ಮುಲಾ ಹೇಳಿದ್ದೆ ನಾನು, ಹೇಳಿಲ್ಲ ಅನ್ಕೋತೀನಿ. ಈಗ ಒಂದು ಸಲ ಹೇಳ್ತೀನಿ, ಅದು ಫಾರ್ಮುಲಾ ನೋಡ್ಕೊಳ್ಳಿ. KH ಫಾರ್ಮುಲಾ, ಹಾಗೆ ಸಾಲಬಿಲಿಟಿ ಮೇಲೆ ಕೊಟ್ಟನಲ್ವ, ಅದೇ ರೀತಿ ನಿಮಗೆ KH ಮೇಲೆ ಫಾರ್ಮುಲಾ ಬರುತ್ತೆ. ಅದೇನು ಅಂತ ಹೇಳಿದ್ರೆ ನೋಡಿ, KH ವ್ಯಾಲ್ಯೂ ಇದೆಯಲ್ಲ, ಹೆನ್ರಿಸ್ ಲಾ ಪ್ರಕಾರ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಾಲಬಿಲಿಟಿ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ, KH ವ್ಯಾಲ್ಯೂ ಹೈ ಇದ್ದಷ್ಟು ಸಾಲಬಿಲಿಟಿ ಕಡಿಮೆ, KH ವ್ಯಾಲ್ಯೂ ಕಡಿಮೆ ಇದ್ದಷ್ಟು ಸಾಲಬಿಲಿಟಿ ಜಾಸ್ತಿ, ಯಾವುದೇ ಒಂದು ಸಲ್ಯೂಟಿಗೆ. ನೆನ್ಪಿಟ್ಕೊಳ್ಳಿ, ಓಕೆನಾ? ಈಗ ಅದ್ರ ಪ್ರಕಾರ ಸ್ಟೇಟ್ಮೆಂಟನ್ನು ಚೆಕ್ ಮಾಡ್ತಾ ಹೋಗೋಣ. KH ವ್ಯಾಲ್ಯೂ ಸೇಮ್ ಫಾರ್ ಗ್ಯಾಸ್ ಇನ್ ಎನಿ ಸೊಲ್ಯೂಷನ್? ನೋ. ಗ್ಯಾಸ್ ಟು ಗ್ಯಾಸ್ ಏನಾಗುತ್ತೆ? KH ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ, ಒಂದೇ ಥರ ಇಲ್ಲ, ತಪ್ಪು. ಹೈಯರ್ ದ KH ವ್ಯಾಲ್ಯೂ ಮೋರ್ ದ ಸಾಲಬಿಲಿಟಿ. ಈಗ ತಾನು ಹೇಳಿದೆ, ಹೈಯರ್ ದ KH ವ್ಯಾಲ್ಯೂ ಸಾಲಬಿಲಿಟಿ ಏನಾಗುತ್ತೆ? ಲೆಸ್ ಆಗುತ್ತೆ. ಬಟ್ ಅವ್ರು ಏನು ಹೇಳಿದ್ರು? ಮೋರ್ ಅಂತ ಹೇಳಿದ್ರು, ಅದು ತಪ್ಪು. KH ವ್ಯಾಲ್ಯೂ ಇನ್ಕ್ರೀಸಸ್ ಆನ್ ಇನ್ಕ್ರೀಸಿಂಗ್ ದ ಟೆಂಪ್ರೇಚರ್. ಹೌದು, ಬಿಕಾಸ್ KH ಆ್ಯಂಡ್ ಟೆಂಪ್ರೇಚರ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಅಂದರೆ ಇನ್ಕ್ರೀಸ್ ಆಗುತ್ತೆ. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಅದರಿಂದ ಆಪ್ಷನ್ C. ಬಟ್ ಇಲ್ಲೊಂದು ತಪ್ಪಾಗಿದೆ ನೋಡ್ಕೊಳ್ಳಿ, ಇದು ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಈಸಿಲಿ ಲಿಕ್ವಿಫೈಯಬಲ್ ಗ್ಯಾಸಸ್ ಯೂಶಲಿ ಹ್ಯಾಸ್ ಲೆಸ್ಸರ್ KH ವ್ಯಾಲ್ಯೂ. ಇಲ್ಲ, ಕರೆಕ್ಟ್ ಆಗಿದೆ. KH ವ್ಯಾಲ್ಯೂ ಕಡಿಮೆ ಇದ್ದಷ್ಟು ಬೇಗ ಸಾಲ್ಯುಬಲ್ ಆಗುತ್ತೆ, ಅದರಿಂದ ಆಪ್ಷನ್ C ಕರೆಕ್ಟ್ ಆಗಿದೆ. ಓಕೆನಾ? ಸಾರಿ, ಆಪ್ಷನ್ ಡಿನೂ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿಬಿಡುತ್ತೆ. ಆಪ್ಷನ್ ಡಿ ಆ್ಯಕ್ಚುಲಿ ತಪ್ಪಾಗಬೇಕು. ಏನಕ್ಕೆ ಅಂದರೆ ಈಸಿಲಿ ಲಿಕ್ವಿಫೈಬಲ್ ಗ್ಯಾಸಸ್ಸು ಹ್ಯಾಸ್ KH ವ್ಯಾಲ್ಯೂ ಹೈಯರ್, ಲೆಸ್ಸರ್ KH ವ್ಯಾಲ್ಯೂ ಅಂದರೆ ಅದು ಕರೆಕ್ಟ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಇದು ಲೆಸ್ಸರ್ ಅಲ್ಲ, ಕ್ವಶನ್ ಪೇಪರ್ಲಿರೋದು ಹೈಯರ್ KH ವ್ಯಾಲ್ಯೂ. ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. KH ವ್ಯಾಲ್ಯೂ ಜಾಸ್ತಿ ಆದಷ್ಟು ಸಾಲಬಿಲಿಟಿ ಕಡಿಮೆ ಆಗುತ್ತೆ. ಇವರು ಈಸಿಲಿ ಲಿಕ್ವಿಫೈಬಲ್ ಅಂದರೆ ಅರ್ಥ ಏನು? ಮೋರ್ ಸಾಲ್ಯುಬಲ್ ಅಂತ. ಈಸಿಲಿ ಲಿಕ್ವಿಫೈಬಲ್ ಅಂದರೆ ಮೋರ್ ಸಾಲ್ಯುಬಲ್. ಹೈಯರ್ KH ವ್ಯಾಲ್ಯೂ ಇದ್ದಾಗ ಮೋರ್ ಸಾಲ್ಯುಬಲ್ ಆಗಲ್ಲ.
ಇಲ್ಲಿ ಟೈಪಿಂಗ್ ತಪ್ಪಾಗಿದೆ. ಸೊ ಕರೆಕ್ಟ್ ಸ್ಟೇಟ್ಮೆಂಟ್ ಒಂದೇ, ಆಪ್ಷನ್ ಸಿ. ಓಕೆನಾ. ಸೊ ಎಗೇನ್ ಇದ್ರ ಮೇಲೇ ಇನ್ನೊಂದು ಕ್ವಶನ್ ಇದೆ ನೋಡಿ 21ನಲ್ಲೇ. ಇಲ್ಲೂ ಅಷ್ಟೇ ಇದು 167 ಅಲ್ಲ 1.67, ಅದೆಷ್ಟು ಹಾಕಬೇಕು 1.67. ನೀವೇನು ಮಾಡಬೇಕಂತೆ, 4 ಗ್ಯಾಸ್ ಕೊಟ್ಟಿದ್ದಾರೆ ನೋಡಿ. ಒಂದು ಆರ್ಗಾನ್, ಕಾರ್ಬನ್ ಡೈಆಕ್ಸೈಡು, ಫಾರ್ಮಾಲ್ಡಿಹೈಡು, ಮೀಥೇನ್. ಇವ್ರನ್ನ ನೀವು ಇದು KH ವ್ಯಾಲ್ಯೂ ಕೊಟ್ಟಿದ್ದಾರೆ. ಒಬ್ಬರಿಗೆ ಆರ್ಗಾನ್ಗೆ 40, ಓಕೆ ಸಾರಿ ಆರ್ಗಾನ್ಗೆ 40, ನೆಕ್ಸ್ಟು ಕಾರ್ಬನ್ ಡೈಆಕ್ಸೈಡ್ಗೆ 1.67, ಫಾರ್ಮಾಲ್ಡಿಹೈಡ್ಗೆ 1.83 × 10⁻⁵ ಇದೆ. ಇದಕ್ಕೆ 0.413 ಕೊಟ್ಟಿದ್ದಾರೆ ಮೀಥೇನಿಗೆ. ನಾವೇನು ಮಾಡಬೇಕಂತ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಸಾಲ್ಯುಬಿಲಿಟಿ ಜೋಡಿಸ್ಬೇಕಂತ. ಏನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಸಾಲ್ಯುಬಿಲಿಟಿ ಅಂದರೆ ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ ಲೆಸ್ ಸಾಲ್ಯುಬಲ್ ಟು ಮೋರ್ ಸಾಲ್ಯುಬಲ್ ಕಡೆ ಜೋಡಿಸ್ಬೇಕು ನೀವು. ಓಕೆನಾ. ಲೆಸ್ ಸಾಲ್ಯುಬಲ್ ಅಂದರೆ ಏನಾಗಬೇಕು, KH ವ್ಯಾಲ್ಯೂಗೆ ತಾನೇ ಹೇಳಿದ್ನಲ್ಲ, ಸಾಲ್ಯುಬಿಲಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ. ಸೊ ಲೆಸ್ ಸಾಲ್ಯುಬಲ್ ಅಂದರೆ ಹೈ KH ವ್ಯಾಲ್ಯೂಯಿಂದ ಲೆಸ್ KH ವ್ಯಾಲ್ಯೂಗೆ ಜೋಡಿಸ್ಬೇಕು. ಈಗ ಫಸ್ಟು ಹೈ KH ವ್ಯಾಲ್ಯೂ ಯಾರಿದ್ದಾರೆ ಅಂತ ನೋಡಿ. ಹೈ KH ವ್ಯಾಲ್ಯೂ ಯಾವುದಕ್ಕಿದೆ, 40.3 ಇದೆ ಹೈಯೆಸ್ಟ್ ಇರೋದು ನೋಡಿ. 40.3, 1.67, 1.83 × 10⁻⁵ ಅಂದರೆ ತುಂಬ ಕಡಿಮೆ ಇದು 0.413. ಇವಲ್ಲಿ ಯಾವ್ದು ತುಂಬ ಕಡಿಮೆ ಜಾಸ್ತಿ ಇರೋದು ನಿಮಗೆ 40. ಅಂದರೆ ಇದ್ರದ್ದು ವ್ಯಾಲ್ಯೂ KH ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಹೇಳಿದ್ರೆ ಸಾಲ್ಯುಬಿಲಿಟಿ ಕಡಿಮೆ. ಯಾರದು, ಆರ್ಗಾನ್ ಅಂದರೆ 1. ಸೊ ಫಸ್ಟು 1 ಈಸ್ ಅ ಲೀಸ್ಟ್ ಸಾಲ್ಯುಬಲ್. ನೆಕ್ಸ್ಟ್ ಮೋರ್ ಸಾಲ್ಯುಬಲ್ ಯಾವುದು, ಲೆಸ್ KH ವ್ಯಾಲ್ಯೂ ಇರೋದು. ಲೆಸ್ KH ವ್ಯಾಲ್ಯೂ ಇರೋದು 4ರಲ್ಲಿ, ಈಗ 3 ಇದು ಜಾಸ್ತಿ ಆಗೋಯ್ತು. ಈಗ ಈ 3ರಲ್ಲಿ ಲೆಸ್ ಯಾವುದು, ಇದು 1.83. 1.83 ಯಾರ ವ್ಯಾಲ್ಯೂ, ಥರ್ಡ್ ವ್ಯಾಲ್ಯೂ. ಸೊ ಥರ್ಡ್ ಹೈಯೆಸ್ಟ್ ಇರಬೇಕು. 1 ಲೀಸ್ಟ್ ಇರಬೇಕು, ಥರ್ಡ್ ಹೈಯೆಸ್ಟ್ ಇರಬೇಕು. 1 ಲೀಸ್ಟು ಥರ್ಡ್ ಹೈಯೆಸ್ಟು 3 ಕಡೆ ಇದೆ ನಿಮಗೀಗ ನೋಡಿ. ಏನಲ್ಲೂ ಇದೆ, ಅಲ್ಲ ಏನಲ್ಲಿದೆ, ಡಿನಲ್ಲಿದೆ. 1 ಲೀಸ್ಟು ಥರ್ಡ್ ಹೈಯೆಸ್ಟು ಸಾಲ್ಯುಬಿಲಿಟಿಲಿ. ಹಾಗಿದ್ರೆ ನಾವು ಇನ್ನಿಬ್ಬರು ಮತ್ತೆ ಡಿಸೈಡ್ ಮಾಡಲೇಬೇಕು. 2 and 4ಅಲ್ಲಿ 2 and 4 ಇದರ ವ್ಯಾಲ್ಯೂ ಏನಾಗುತ್ತೆ, 2ದು ವ್ಯಾಲ್ಯೂ 1.67, 4ದು ವ್ಯಾಲ್ಯೂ 0.413. ಹಾಗೆ ಇವರು ಯಾರು ಮೋರ್ ಸಾಲ್ಯುಬಲ್ಲು, 0.413 ಇಸ್ ಅ ಮೋರ್ ಸಾಲ್ಯುಬಲ್ಲು. 1.67 ಲೀಸ್ಟ್, ಬಿಕಾಸ್ ವ್ಯಾಲ್ಯೂ ಜಾಸ್ತಿ ಇದೆ. ಹಂಗಾಗಿ 1.67 ಲೀಸ್ಟ್ ಆಗಬೇಕು. 1.67 ಎಷ್ಟನೇ ವ್ಯಾಲ್ಯೂ, ಸೆಕೆಂಡ್ ವ್ಯಾಲ್ಯೂ. ಸೊ ಸೆಕೆಂಡ್ ಈಸ್ ಲೀಸ್ಟ್ ದ್ಯಾನ್ ಫೋರ್ತ್ ಒನ್. ಸೊ ಈ ಥರ ಆರ್ಡರ್ ಬರಬೇಕು. ಈ ಥರ ಆರ್ಡರ್ ಎಲ್ಲಿದೆ ನಿಮಗೆ, ಆಪ್ಷನ್ ಏನಲ್ಲಿದೆ. ಅರ್ಥ ಆಯ್ತೇನ್ರಪ್ಪ. ಸೊ ಇದು KH ವ್ಯಾಲ್ಯೂ ಮೇಲೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾಕೋ ವಿಡಿಯೋ ಲೆಂತಿ ಆಗ್ತಾಯಿದೆ. ಸೊ ಸೊಲ್ಯೂಷನ್ಸ್ನ 2 ಪಾರ್ಟ್ ಮಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಇಷ್ಟು ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ಇನ್ನೂ ಕ್ವಶನ್ಸ್ ಇದೆ. ಯೂಶ್ವಲಿ 30 ಕ್ವಶನ್ಸ್ ತೊಗೊಂಡಿದ್ದೀನಿ ನಾನು. ಇನ್ನು ಉಳಿದಿದ್ದ ಕ್ವಶನ್ಸನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಲ್ಲಿ ತನಕ ಇಲ್ಲಿರೋ ಕ್ವಶನ್ಸನ್ನು, ಈ ಥರ ಕ್ವಶನ್ಸನ್ನು ನೀವು ಹುಡುಕಿ ಯಾವ್ದಾದ್ರು ನೀವು ಟೆಕ್ಸ್ಟ್ ಬುಕ್ಕನ್ನು ತೊಗೊಳ್ಳಿ. ಕಾಂಪಿಟೇಟಿವ್ ಬುಕ್ಸ್ಗಳನ್ನ ತೊಗೊಂಡ್ರೆ ನಿಮಗೆ ಈ ಥರ ತುಂಬ ವೆರೈಟೀಸ್ ಕ್ವಶನ್ಸ್ ಸಿಗುತ್ತೆ. ಇದೇ ಥರ ಕ್ವಶನ್ಸ್ಗಳನ್ನ ಹುಡುಕಿ ನೀವು ಸಾಲ್ವ್ ಮಾಡ್ತಾ ಹೋಗಿ ಖಂಡಿತ ನೀವು ಕ್ಲಿಕ್ ಆಗ್ತೀರಾ KCET ಎಕ್ಸಾಮ್. ಓಕೆನಾ. ಹಾಗಿದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮರೀದೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ 15 ಕ್ವಶನ್ಸ್ ಇದ್ದಾವೆ. ಅದನ್ನು ನಿಮಗೆ ಸೊಲ್ಯೂಷನ್ ಚಾಪ್ಟರು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಬೈ ಚಿಲ್ಡ್ರನ್ಸ್.